ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಗುರು ಶಟಸ್ಥಲ ಚಕ್ರವರ್ತಿ ಚನ್ನಬಸವೇಶ್ವರರ ವಚನ ನೊಸಲ ಕಣ್ಣುಳ್ಳವನಾದಡು ಆಗಲಿ. ನೊಸಲ ಕಣ್ಣುಳ್ಳವನಾದಡು ಆಗಲಿ, ಅವನ ಮುಖವ ನೋಡಲಾಗದು. ಆ ಭಕ್ತನ ಅಂಗದ ಮೇಲೆ ಶಿವಲಿಂಗವಿಲ್ಲದಿದ್ದೊಡೆ ಅವನ ಮನೆಯಲ್ಲಿ ಮಾಡಿದ ಪಾಕ ಗೋಮಾಂಸ, ಅದಾಗಿ ಬಲ್ಲವರು ಒಲ್ಲರು. ಶಿವಭಕ್ತನಲ್ಲದವನ ಮನೆಯಲ್ಲಿ ತಿಂಬುವಂಗೆ ಜನ್ಮ ಜನ್ಮಾಂತರ ಶ್ವಾನ ಯೋನಿಯಲ್ಲಿ ಬಪ್ಪುದು ತಪ್ಪದಯ ಕೂಡಲ ಚನ್ನ ಸಂಗಮ ದೇವ. ನೊಸಲ ಕಣ್ಣು ಅಂತಂದ್ರೆ ನೊಸಲ ಕಣ್ಣು ಯಾರಿಗದರಿ? ಯಾರಿಗದ ನೊಸಲ್ ಅಂದ್ರೆ ಹಣೆಗಣ್ಣು ಪರಮಾತ್ಮಗೆ ಒಬ್ಬನಿಗೆ ಅದು ನೊಸಲ ಕಣ್ಣು. ಅವನಿಗೆ ನೊಸಲ ಕಣ್ಣ, ಶಿವನಿಗೆ ಜೀವರುಗಳಿಗೆ ಏನದು ಅಂತಂದ್ರ ಜ್ಞಾನನೇ ಅಗ್ನಿ ರೂಪದಲ್ಲಿ ಇವನಿಗೆ ಜ್ಞಾನದ ಕಣ್ಣು. ಜ್ಞಾನಾಗ್ನಿ ಅಂತಾರ, ಅಜ್ಞಾನ ಸುಟ್ಟು ಹಾಕುವಂತ ಜ್ಞಾನಾಗ್ನಿ. ಆ ಜ್ಞಾನಾಗ್ನಿಯ ಕಣ್ಣು ಜೀವರುಗಳಿಗದ, ಶಿವನಿಗೆ ನೊಸಲ ಕಣ್ಣದ. ಆ ಅಗ್ನಿಲಿಂತ ಅವರಿಗೆ ಅಜ್ಞಾನವನ್ನ ಸುಟ್ಟು ಹಾಕುವಂತ ಸಾಮರ್ಥ್ಯ ಆದ. ಆದರೆ ಅವ್ರು ಬೇಕಾದಷ್ಟು ಕೆಪಾಸಿಟಿ ಇದ್ರೂ ಸಹಿತ ಭಗವದ್ಗೀತೆಯ 18ನೇ ಅಧ್ಯಾಯದೊಳಗೆ ಏನೇನು ಹೇಳ್ತಾರ ಅಂದ್ರೆ, ಬೆಕ್ಕದವ್ರು ಇರ್ಲಿ, ಅವ್ರು ಯೋಗಿಗಳಿರ್ಲಿ, ತಪಸ್ವಿಗಳಿರ್ಲಿ, ಜ್ಞಾನಿಗಳಿರ್ಲಿ, ಬೆಕ್ಕದವ್ರು ಇರ್ಲಿ, ಯಾರಿದ್ರೂ ಕರ್ಮ ಆಚರಣೆ ಬಿಡಂಗಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಆ ಕರ್ಮಾಚರಣೆ ಎದಕ್ ಮಾಡ್ಬೇಕು ಹೇಳ್ರಿ? ಕರ್ಮಾಚರಣೆಗಳು ಶುದ್ಧ ಆಗೋದಕ್ಕೆ. ಈಗ ಯೋಗಿಗಳು, ತಪಸ್ವಿಗಳು, ಮಹಾತ್ಮರು, ನೊಸಲ ಕಣ್ಣುಳ್ಳವರು ಯಾರಿದ್ರೂ ಸಹಿತ ಅದು ಎಲ್ಲಾ ಕಾಲದಲ್ಲಿ ಅರಿವಿನಲ್ಲೇ ಇರ್ಲಕ್ಕಾಗಂಗಿಲ್ಲ. ಎಲ್ಲರೂ ಅರಿವಿನಲ್ಲಿ ಎಲ್ಲಿರ್ತಾರೆ? 24 hours ಅರಿವಿನಾಗ ಇರ್ಲಕ್ಕಾಗ್ತದೆ ಯಾರೇ? ಯಾರ ಕಡೆಯಿಂದ ಆಗಂಗಿಲ್ಲ. ಅದು ಮತ್ತ ಮರುವಿಗೆ ಜಗ್ಗತಾನೆ ಇರ್ತದೆ. ಆ ಮರುವಿಗೆ ಜಗ್ಗಿದಾಗೊಮ್ಮ ಏನ್ ಮಾಡ್ತಿರ್ತೀವಿ? ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ, ನಿಷ್ಪ್ರಯೋಜಕ ವಿಚಾರಗಳು ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರಿಗೆ ಈ ಸಮಸ್ಯೆ ಅದ. ಈ ಸಮಸ್ಯೆಯಿಂದ ಏನಾಗ್ತಿರ್ತದ? ಹೊಲಸಾತಿರ್ತೀವಿ. ಆ ಹೊಲಸಾದಾಗ ಸ್ವಚ್ಛ ಮಾಡ್ಕೋಬೇಕಿಲ್ಲ, ನಿರ್ಮಲ ಮಾಡ್ಕೋಬೇಕಲ್ರಿ. ದಿನ ಕಸ ಹೊಡಿಬೇಕಂತಂದ್ರೆ ಎದಕ್ ಹೊಡಿತಾರ? ದಿನ ಹೊಲಸಾತದತ್ತೆ, ದಿನ ಕಸ ಹೊಡಿತಾರ. ಹಿಂಗಾಗಿ ಎಷ್ಟೋ ನೊಸಲ ಕಣ್ಣುಳ್ಳವನ ಅಂತಂದ್ರ ಈ ನಮ್ಮ ಬಸವಾದಿ ಶರಣರ ಒಂದು ಕಾಲದಲ್ಲಿ ನೊಸಲ ಕಣ್ಣು ಅಂದ್ರೆ ಸಿದ್ದರಾಮೇಶ್ವರರಿಗೆ ಒಬ್ಬರಿಗೆ ಆದ ಅಂತ ಹೇಳಿದ್ರು. ಅಲ್ಲಮ್ಮ ಪ್ರಭುದೇವರ ಎಲ್ಲೇನ ನಿಮ್ಮ ಒಡ್ಡರ ರಾಮ ಅಂತೇಳಿ ಹಿಂಗೆಲ್ಲ ಕರ್ಮದಾಗೆ ಮುಣಿಗ್ಯಾನ, ಒಂದ್ ಸ್ವಲ್ಪ ಜ್ಞಾನಕ್ಕೆ ಬರ್ಲಿ ಅಂತೇಳಿ ಅವನಿಗೆ ಬೈದು ಕರೆದಾಗ ಅವ ಬಂದು ಏನ್ ಮಾಡ್ದ? ಹಣಿಗಣ್ಣನ್ನ ತೆರೆದು ಆ ಹಣೆಗಣ್ಣಿನಿಂದ ಅಗ್ನಿಯನ್ನ ಉಗುಳ್ಬಿಟ್ಟ. ಅಲ್ಲಮ್ಮ ಪ್ರಭುದೇವರು ತಮ್ಮ ಎಡಗಾಲಿನಿಂದ ಆ ಅಗ್ನಿಯನ್ನ ಸ್ವೀಕಾರ ಮಾಡಿದ್ರು. ಎಡಗಾಲೊಳಗೊಂದು ಕಣ್ಣು ಇರ್ತದೆ ಪ್ರಭುದೇವರಿಗೆ. ಅವನ ಕಣ್ಣಿನಿಂದ ಅಂದ್ರೆ ಏನು? ಅವ ನೊಸಲ ಕಣ್ಣು ಉಳ್ಳವ, ಬೇಕಾದಷ್ಟು ಸಿಟ್ಟಿನವ ಇರ್ಬೋದು, ಜಗತ್ತೇ ಸುಟ್ಟಾಕಂತ ಶಕ್ತಿ ಇರ್ಬೋದು, ಅವನಿಗೆ ಬೇಕಾದಿದ್ರು ಸಹಿತ
ನಮ್ಮ ಶರಣರ ಎಡಗಾಲಿನೊಳಗಿನ ಒಂದು ಕಣ್ಣಿಗೆ ಸಮ ಅಲ್ಲ ಅಂತ ತೋರಿಸ್ಬಿಟ್ರು. ಯಾಕಂದ್ರ ಅರಿವಿನಲ್ಲಿರೋರು, ಅರಿವಿಗೆ ಮಹತ್ವ ಕೊಟ್ಟವ್ರು. ಅದೇನು ಕಣ್ಣು ಬೆಂಕಿ ಇದೆಲ್ಲ ಜಗತ್ತೆಲ್ಲ ಸುಡೋದು ಏನದು? ಪ್ರಕೃತಿ ಹೌದಾ? ಅಲ್ಲ. ಜಗತ್ತನ್ನು ಪ್ರಕೃತಿ, ಬೆಂಕಿನೂ ಪ್ರಕೃತಿ, ಅದನ್ನು ಸುಡಬೇಕನ್ನೋದನ್ನು ಮನಸ್ಸನ್ನು ಪ್ರಕೃತಿನೇ. ಮತ್ತಿನ್ನೇನದು ಅದ್ರೊಳಗೆ? ಪ್ರಕೃತಿ ಕೆಲಸ ಅದು. ಅಲ್ಲಿ ಮರವಿನ ಕೆಲಸ ಅದು, ಅಜ್ಞಾನದ ಕೆಲಸ. ಜ್ಞಾನದ ಕೆಲಸ ಯಾರು ಅರಿವಿಗೆ ಮಹತ್ವ ಕೊಡ್ತಾರ ಅವರು ಎಡಗಾಲಿನ ಕಣ್ಣಿಗೆ ಸಮ ಅಲ್ಲ ಆ ಶಕ್ತಿ. ಅದಕ್ಕೇನಂತಂದ್ರೆ ನೊಸಲ ಕಣ್ಣುಳ್ಳವನಾದಡು ಆಗಲಿ ಅಂತ ಅಂದ್ಮೇಲೆ ಅವ ಬ್ಯಾಕಲ್ ಕೆಪಾಸಿಟಿ ಇದ್ರೂ ಸಹಿತ ಅವನ ಅಂಗದ ಮೇಲೆ ಏನಿರ್ಬೇಕು? ಶಿವಲಿಂಗ. ಅವನ ಅಂಗದ ಮೇಲೆ ಶಿವಲಿಂಗವಿಲ್ಲದಿರ್ದೊಡೆ ಅವನ ಮನೆಯಲ್ಲಿ ಮಾಡಿದ ಪಾಕ ಗೋಮಾಂಸ ಅದಾಗಿ ಬಲ್ಲವರು ಅಲ್ಲರು. ಅಂದ್ರೆ ಶಿವಲಿಂಗ ಅಂದ್ರೆ ಏನ್ ಹೇಳ್ರಿ? ವಾಟ್ ಈಸ್ ಶಿವಲಿಂಗ? ಅರಿವಿನ ಜ್ಞಾನ ಅಂತಿರಲ್ಲ, ಹೆಂಗದು ಶಿವಲಿಂಗ? ಶಿವಲಿಂಗದಾಗ ಎಷ್ಟದಾವೆ ಇವು ಶಬ್ದಗಳು? ಶಿವಲಿಂಗದಾಗ ಎಷ್ಟು ಶಬ್ದಗಳು ಕೂಡ್ಯಾವ? ಎರಡು. ಶಿವ ಮತ್ತ ಲಿಂಗ, ಹೌದಿಲ್ಲ? ಈಗ ಶಿವ ಅಂದ್ರೆ ಯಾವುದು, ಲಿಂಗ ಅಂದ್ರೆ ಯಾವುದು? ಲಿಂಗ ಅಂದ್ರೆ ನಿಮ್ಮ ಅಂತಃಕರಣವನ್ನ ಆವರಿಸಿದ ಚೇತನ ಲಿಂಗ. ಪಿಂಡಾಂಡದೊಳಗಿರುವಂಥದ್ದು, ಪಿಂಡಾಂಡ ಅಂತರ್ಗತವಾಗಿ ವ್ಯಾಪಿಸಿರುವಂತಹ ಚೇತನ ಏನದಲ್ಲ ಅದಕ್ಕೆ ಲಿಂಗ ಅಂತಾರ. ಶಿವ ಅಂತ ಎದಕ್ಕಂತಾರ? ಬ್ರಹ್ಮಾಂಡವನ್ನು ಆವರಿಸಿದಂತ ಚೇತನ ಶಿವ. ಆ ಶಿವ ಈ ಲಿಂಗ ಬೇರೆ ಅಲ್ಲ, ಒಂದೇ ಚೇತನ. ಇದು ಪಿಂಡಾಂಡದೊಳಗಿದ್ದುದಕ್ಕೆ ಇದಕ್ಕೆ ಲಿಂಗ ಅಂತಾರ. ಆ ಬ್ರಹ್ಮಾಂಡ ಅಂತರ್ಗತವಾಗಿದ್ದಂತ ಚೇತನಕ್ಕೆ ಶಿವ ಅಂತಾರ. ಇಲ್ಲಂದ್ರೆ ಇನ್ನೂ ಒಂದು ಶಬ್ದ ಏನ್ ಬಳಸ್ತಾರ? ಮಹಾಲಿಂಗ ಅಂತಾರ. ಅದಕ್ಕೆ ದೊಡ್ಡ ಲಿಂಗ, ಇದು ಸಣ್ಣ ಲಿಂಗ. ಇದು ಇಷ್ಟಲಿಂಗ ಅಂದ್ರೆ ಇದು ಸಣ್ಣ ಲಿಂಗ, ಸ್ಯಾಂಪಲ್. ಅದು ಮಹಾಲಿಂಗ. ಗೊತ್ತಾಯ್ತಾ? ಶಿವಲಿಂಗ ಅಂತಂದ್ರ ಬ್ರಹ್ಮಾಂಡದಲ್ಲಿರುವಂತ ಬ್ರಹ್ಮಚೇತನ ಶಿವ, ನಿಮ್ಮ ಪಿಂಡಾಂಡದಲ್ಲಿರುವಂತ ಅಂತಃಕರಣದಲ್ಲಿರುವಂತ ಚೇತನ ಏನದ ಅದೇ ಇಷ್ಟಲಿಂಗ, ಅದೇ ಲಿಂಗ, ಅರಿವು. ಯಾರು ಈ ಎರಡೂ ಲಿಂಗಗಳನ್ನು ಅರಿತು ಎರಡೂ ಲಿಂಗಗಳು ಒಂದೇ ಅಂತ ತಿಳ್ಕೊಂಡು ಎಲ್ಲರೊಳಗೂ ತಾನಿದ್ದೇನೆ, ತನ್ನೊಳಗೆ ಎಲ್ಲವೂ ಉಳ್ಳದ್ದಾಗಿದೆ, ಆ ಶಿವಲಿಂಗದ ಸೂತ್ರವನ್ನು ಯಾವನು ಬಲ್ಲವನಿರ್ತಾನ ಅವ 3 ಕಣ್ಣಿನವನಿರ್ಲಿ 6 ಕಣ್ಣಿನವನಿರ್ಲಿ ಅವನಿಗಿಂತ ಅವ ಶ್ರೇಷ್ಠ ಅರಿವಿನಾಗಿದ್ದವ. ಅದಕ್ಕೆ ಹೇಳಿದ್ರು ಅವರು, ನೊಸಲ ಕಣ್ಣುಳ್ಳವನಾದಡು ಆಗಲಿ ಅವನ ಅಂಗದ ಮೇಲೆ ಲಿಂಗವಿಲ್ಲದಿರ್ದಡೆ ಅಂತಂದ್ರೆ ಅರಿವು ಇದ್ದಿದ್ದಿಲ್ಲ ಅಂತಂದ್ರ ಅವನ ಮನೆಯಲ್ಲಿ ಮಾಡಿದ ಪಾಕ ಗೋಮಾಂಸ. ಶಿವಭಕ್ತನಲ್ಲದವನ ಮನೆಯಲ್ಲಿ ತಿಂಬುವಂಗೆ. ಆ ರೀತಿಯಾದಂತ ಜ್ಞಾನ ಇಲ್ಲದವರ ಮನೆಯೊಳಗೆ ಹೋಗಿ ಯಾರು ನಾ ಗುರುಗಳದೀವಿ, ನಾವು ಜಂಗಮರದೀವಿ ಅಂತ ಹೇಳಕ್ಕೆ ಹೋಗಿ ಅವ್ರ ಮನೆಯಾಗ ಉಂಡ್ರೆ ಅಲ್ಲೇನಾಗ್ತದ? ಶ್ವಾನ ಯೋನಿಯಲ್ಲಿ ಜನ್ಮಾಂತರದಲ್ಲಿ ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪುದಯ ಕೂಡಲ ಚನ್ನ ಸಂಗಮ ದೇವ ಅಂತಂದ್ರೆ ಈ ರೀತಿಯಾದಂತ ಜೀವ ಬ್ರಹ್ಮ ಅಥವಾ ಜೀವ ಶಿವ, ಜೀವ ಎಂದರೇನು ಶಿವ ಎಂದರೇನು ಮತ್ತ ಜೀವ ಶಿವ ಎರಡು ಒಂದೇ ಅಂತ ಯಾರ ತಿಳ್ಕೊಂಡು ಅರಿವಿನಲ್ಲಿ ಇರ್ತಾರ ಅಂತವ್ರದೇ ಒಂದು ಟೀಮ್ ಮಾಡಿಕೊಂಡು ಎಲ್ಲಿ ಹೋದ್ರೂ ಅಂತವ್ರ ಜೊತೆಗೆ ಇದ್ದು ಅಂತವ್ರ ಮನೆಗೆ ಊಟ ಮಾಡಬೇಕು. ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೆ ತಿನ್ನಂಗಿಲ್ಲ. ಭವಿಪಾಕ ಏನ್ ಮಾಡ್ತದ ಅಂದ್ರೆ ನರಕಕ್ಕೆ ತಗೊಂಡು ಹೋಗ್ತದ. ಇಲ್ಲಿ ಆಚಾರ ನಿಷ್ಠೆಯನ್ನು ಹೇಳ್ತಾ ಇದ್ದಾರೆ. ಆಚಾರಿಸ್ತರು ಆಚಾರವಂತರ ಮನೆಯಲ್ಲಿಯೇ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳಕತ್ತ. ಗೊತ್ತಾಯ್ತಾ? 3 ಕಣ್ಣಿನ ಶಿವನೇ ಬಹಳ ದೊಡ್ಡವಂತ ತಿಳ್ಕೊಂಡಿರ. ಅವನಕಿಂತ ದೊಡ್ಡವರು ನೀವು ಶರಣರು, ನೀವು ಮಹಾತ್ಮರು, ನೀವು ಮಹರ್ಷಿಗಳು. ನೀವು ಜೀವ ಅಂದ್ರೆ ಏನಂತ ಗೊತ್ತಿದ್ದವ್ರದಿರಿ. ಲಿಂಗ ಅಂದ್ರೆ ಏನಂತ ಗೊತ್ತದ, ಶಿವ ಅಂದ್ರೆ ಏನಂತ ಗೊತ್ತದ. ಶಿವ ಮತ್ತು ಲಿಂಗ ಎರಡು ಒಂದೇ ಅನ್ನೋದನ್ನು ಗೊತ್ತದ. ನೀವು
ನಿಮ್ಮದೇ ಒಂದು ಟೀಮ್ ಮಾಡಿಕೊಂಡು ಊರುಗಳಲ್ಲಿ ಅಲಿದು ನಿಮ್ಮ ಜ್ಞಾನವನ್ನ ಹಂಚಬೇಕು. ನಿಮ್ಮ ಊರಲ್ಲಿ ತಿರುಗಾಡಬೇಕು. ನಿಮ್ಮ ಜ್ಞಾನವನ್ನ ಮನೆಗೆ ಹೋಗಿ ನಿಮ್ಮ ಪರಿಚಯಸ್ಥರಿಗೆ ಕರೆದು ಕುಂದಿಸ್ಕೊಂಡು ಮತ್ತೆ ನಿಮ್ಮ ಮನೆ ಅಕ್ಕಪಕ್ಕದವರಿಗೆ ಕರ್ಕೊಂಡು ಕುಂತು ನಿಮ್ಮ ಜ್ಞಾನವನ್ನ ಹಂಚಬೇಕು. ನಿಮ್ಮ ಊರಾಗ ನಿಮ್ದೇನು ವರ್ಕೌಟ್ ಆಗಲಿಲ್ಲ ಅಂದ್ರೆ ಅಕ್ಕಪಕ್ಕದ ಊರುಗಳಿಗೆ ಹೋಗ್ಬೇಕು. ಆಗಿನ ಕಾಲದೊಳಗ ಏನಿತ್ತು, ಬಸ್ ಇಲ್ಲ, ಏನೂ ಇಲ್ಲ. ವಿದ್ಯಾನಂದ ಶರಣರು ಅಂತೇಳಿ ಡಬ್ಬೇರ್ ಮಾಡುವು ಇಲ್ಲಿ ರಾಯಚೂರಾಗ ಈ 3 ದಿವಸದ ಕಾರ್ಯಕ್ರಮ ಏನ್ ಮಾಡಿದ್ರಲ್ಲ, ಅದರ ಮೂಲ ಪುರುಷರವರು. ಅವರು ನಡ್ಕೋತ ಹೋಗ್ತಿದ್ರು, ವಚನ ಸಾಹಿತ್ಯ ತಲೆ ಮೇಲೆ ಇಟ್ಕೊಂಡು. ನೀವು ಕೆಟ್ಟ ಕಲ್ಲಿದ್ದಂಗಿದ್ರಿ, ಏನೂ ಮಾಡಂಗಿಲ್ಲ, ಎಲ್ಲಾ ತಗೊಂಡು ಕೇಳ್ಕೊಂಡು ನಿಮ್ಮ ಮನ್ಯಾಗ ನೀವು ಕೂತ್ಬಿಡ್ತಾರೆ. ಅದು ಹಂಗೆ ಮಾಡಿದ್ರೆ ಆಗಂಗಿಲ್ಲ. ನಿಮ್ಮದು ಪ್ರಚಾರ ಆಗ್ಬೇಕು, ನೀವು ಗುರುಗಳಾಗಬೇಕು, ನೀವು ಮಹಾತ್ಮರಾಗಬೇಕು, ನೀವು ಸಂತರಾಗಬೇಕು, ನೀವು ಶರಣರಾಗಬೇಕು. ನೀವು ಇದ್ದದ್ದು ಜಗತ್ತಿಗೆ ಪಸರಿಸಬೇಕು. ಅದು ಮಾಡಿದಾಗೆ ನಿಮ್ಮ ಕೆಲಸ ಸಾರ್ಥಕ ಆಗ್ತದೆ. ಅದಕ್ಕೆ ಅಡ್ಡಾಡ್ಬೇಕು, ಸ್ವಲ್ಪ ಟೈಮ್ ತಗೋಬೇಕು. ನಿಮ್ಮ ಮನಿ ಮುಂಜಾನೆ ಹಿಡಿದು ಸಂಜೆ ತನಕ ಮುಂಜಾನೆ ಅದು ಬಾರಿಗೆ ಹಿಡ್ಕೊಂಡು ರಾತ್ರಿ ಹಾಸಿಗೆ ಹಾಸತ್ತನ ನಿಮ್ಮ ಪ್ರೋಗ್ರಾಮ್ಗಳು ಅವೇ ಭಾರಿ ದೊಡ್ಡ ಕೆಲಸ ಮಾಡ್ಕೊಂಡು ಅದನ್ನೇ ಮುಳುಗಿ ಅದರಾಗೇ ಮತ್ತು ಅಕ್ಕಪಕ್ಕ ಒಬ್ಬರ ಮನೆಗೆ ಹೋಗಲ್ಲ, ಒಬ್ಬರಿಗೆ ಮಾತಾಡ್ಸ. ಹಿಂಗಿದ್ರೆ ಆಗಂಗಿಲ್ಲ. ನಿಮ್ಮದು ಒಂದು ಪ್ರಭಾವ ಬೆಳೆಸ್ಕೋಬೇಕು, ನಿಮ್ಮ ಜ್ಞಾನ ಬೆಳೆಸ್ಕೋಬೇಕು, ನಿಮ್ಮದೇ ಆದ ಒಂದು ಪೀಠ ತಯಾರಾಗಬೇಕು. ಹೇಳ್ತಾನೆ ಇದೀನಿ, ಏನು ಮಾಡ್ತಾ ಇಲ್ಲ. ಡೆವಲಪ್ಮೆಂಟ್ ಅಂತೂ ಏನೂ ಇಲ್ಲ. ಎಲ್ಲ ಬಂಜೆ ಮಕ್ಕಳು ಕೂತ್ಬಿಟ್ರಿ. ಅದು ಆಗಬಾರ್ದು. ಬೆಳಿಬೇಕು. ಬೆಳೆದಾಗೆ ನಿಮ್ಮೊಳಗಿನ ಜ್ಞಾನನೂ ಬೆಳಿಬೇಕು, ನಿಮ್ಮ ಇತರರೊಳಗಿನ ಜ್ಞಾನವನ್ನ ಬೆಳೆಸಬೇಕು. ಅದು ಬ್ರಹ್ಮಜ್ಞಾನಿಗಳ ಜವಾಬ್ದಾರಿ. ಅದು ಏನ್ ಮಾಡ್ತೀರಿ ಮಾಡಿ. ನೀವೇನ್ ಮಾಡ್ಬೇಕತ್ ಬಂದಿರಿ, ನೀವು ಮಾಡ್ತೀರಿ. ನಾವೇನ್ ಮಾಡ್ಬೇಕತ್ ಬಂದೀವಿ, ನಾವು ಮಾಡ್ತೀವಿ. ಇಲ್ಲ ಜಲ್ದಿ ತರ್ತೀರಿ. ಮತ್ತೆ ನಿನ್ನೆ ದಿವಸ ಒಂದು ಪೇಜ್ನಷ್ಟು ಶರಣರ ಹೆಸರುಗಳನ್ನ ಹೇಳಿ ಆಯ್ತು. ಇದಕ್ಕೇನಂದ್ರೆ ಶರಣ ವಂದನ ಕಾರ್ಯಕ್ರಮ. ಒಬ್ರು ಯಾರೇ ಶರಣು ಶರಣಾರ್ಥಿ ಅನ್ರಿ. ಇವತ್ತೊಂದು ಪೇಜ್ನಾಗ ಎಷ್ಟು ಶರಣರ ಹೆಸರುಗಳು ಬರ್ತಾವ ಅಷ್ಟು ಹೆಸರುಗಳು ಹೇಳ್ತೀನಿ. ಈ ಹೆಸರುಗಳು ನೋಟ್ಬುಕ್ ಮ್ಯಾಗ ಬರ್ಕೋಬೇಕು. ಒಟ್ಟ 770 ಮಂದಿ ಶರಣರ ಹೆಸರುಗಳು ಅದಾವ. ಈ ಹೆಸರುಗಳು ನೋಟ್ಬುಕ್ ಮ್ಯಾಗ ಬರ್ಕೋಬೇಕು. ಒಬ್ಬರು ಯಾರ ಮ್ಯೂಟ್ ಚಾಲು ಇಟ್ಕೋರಿ, ಉಳಿದವರು ಬಂದ್ ಮಾಡ್ಕೋರಿ. ಎಲ್ಲರೂ ಶರಣಾರ್ಥಿ ಅನ್ಬೇಕು. ಹೊಸ ಮಂದಿ ಮ್ಯೂಟ್ ಚಾಲು ಇಟ್ರು ಸೌಂಡ್ ಹೊಲಸು ಹೇಳ್ತದ. ಎಲ್ಲರೂ ಬಾಯಿಲಿಂದ ಶರಣಾರ್ಥಿ ಅನ್ಕೋತ್ ಕೈ ಜೋಡಿಸ್ಕೊಂಡು ಕುಂದಿರ್ಬೇಕು. ಈ ಒಬ್ರು ಯಾರ ನನ್ನ ಜೊತೆಗೆ ಹೇಳ್ಬೇಕಷ್ಟೇ. ಜಗಜ್ಯೋತಿ ಭಕ್ತಿ ಭಂಡಾರಿ ಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ. ಸತ್ಯನಿಷ್ಠ ಶರಣ ಅಮುಗಿ ದೇವಯ್ಯ ಶರಣರಿಗೆ ಸತ್ಯನಿಷ್ಠ ಶರಣೆ ಅಮುಗಿ ರಾಯಮ್ಮ ಶರಣೆಗೆ ಅಮೋಘ ದೇವ ಶರಣರಿಗೆ ಅಮೃತನಾಥಪ್ಪಯ್ಯ ಶರಣರಿಗೆ ಅಮ್ಮವ್ಯ ಶರಣೆಗೆ ಅರಸವ್ಯ ಶರಣೆಗೆ ಅರಿಯಮ್ಮ ರಾಜಯ್ಯ ಶರಣರಿಗೆ ಅರಿವಿನ ಮಾರಿ ತಂದೆ ಶರಣರಿಗೆ ಅಲ್ಲಯ್ಯ ಶರಣರಿಗೆ ಅಲಂಕಾರ ಭೀಮಯ್ಯ ಶರಣರಿಗೆ ಅವಸರದ ರೇಕಣ್ಣ ಶರಣರಿಗೆ ಅವಗಡದ ಬಸವಯ್ಯ ಶರಣರಿಗೆ ಅಶ್ವಥ ರಾಮಯ್ಯ ಶರಣರಿಗೆ ಅಹಿಂಸಾವಾದಿ ದಸರಯ್ಯ ಶರಣರಿಗೆ ಆಚಾರ್ಯ ಭೀಮಯ್ಯ ಶರಣರಿಗೆ ಆಣತಿಯ ಚಂದಯ್ಯ ಶರಣರಿಗೆ
ಆತ್ಮದೇವಯ್ಯ ಶರಣರಿಗೆ ಶರಣು ಶರಣಾರ್ಥಿ. ಸೌರಾಷ್ಟ್ರದ ಆದಯ್ಯ ಶರಣರಿಗೆ ಶರಣು ಶರಣಾರ್ಥಿ. ಆದವ್ಯ ಶರಣೆಗೆ ಶರಣು ಶರಣಾರ್ಥಿ. ಆನಂದಯ್ಯ ಶರಣರಿಗೆ ಶರಣು ಶರಣಾರ್ಥಿ. ಆನಂದ ಸಿದ್ದೇಶ್ವರ ಶರಣರಿಗೆ ಶರಣು ಶರಣಾರ್ಥಿ. ಐದಕ್ಕಿ ಮಾರಯ್ಯ ಶರಣರಿಗೆ ಶರಣು ಶರಣಾರ್ಥಿ. ಐದಕ್ಕಿ ಲಕ್ಕಮ್ಮ ಶರಣೆಗೆ ಶರಣು ಶರಣಾರ್ಥಿ. ಇಡುವನಾಥಯ್ಯ ಶರಣರಿಗೆ ಶರಣು ಶರಣಾರ್ಥಿ. ಇಮ್ಮಡಿ ಗುರುಸಿದ್ಧ ಸ್ವಾಮಿ ಶರಣರಿಗೆ ಶರಣು ಶರಣಾರ್ಥಿ. ಇಳಿಹಾಳ ಬ್ರಹ್ಮಯ್ಯ ಶರಣರಿಗೆ ಶರಣು ಶರಣಾರ್ಥಿ. ಇದು 53ನೇ ಶರಣರ ಹೆಸರಿಗೆ ಬಂದೆವು. ನಾಳೆ ಮತ್ತೆ ಮುಂದಿಂದ ನೋಡೋಣ. ಎಲ್ಲ ಶರಣರ ಹೆಸರುಗಳು ಒಂದ್ ಕಡೆ ಏನ್ ಮಾಡ್ಬೇಕು, ಬರ್ಕೋಬೇಕು ಲಿಸ್ಟ್. ನೀವು ಒಮ್ಮೆ ಒಂದೇ ದಿನ 8 ದಿವಸದ ಪ್ರವಚನ ಕೇಳ್ಬೇಕಾಗ್ತದ. ನಿನ್ನೆದು ಇವತ್ತಿಂದು ಕೇಳಿ ಬರೆದಿಟ್ಕೊಂಡ್ಬಿಡ್ರಿ ಹೆಸರುಗಳು. ಒಮ್ಮೆ ದೊಡ್ಡದಾಗ್ತದ, ವಜ್ಜೆ ಆಗ್ತದ. ಪ್ರತಿನಿತ್ಯ ನಿಮ್ಮ ಇಷ್ಟಲಿಂಗ ಪೂಜೆ ಮುಗಿದ ಮೇಲೆ 770 ಶರಣರ ಹೆಸರುಗಳನ್ನ ಕುಂತು ಈ ರೀತಿ ಪಾರಾಯಣ ಮಾಡ್ಬೇಕು. ಶರಣರ ಹೆಸರುಗಳನ್ನ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಇವಾಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸತ್ಸಂಗ ನಡೆದಿದೆ. ವಿಷಯಾಂಕ 242. ಒಂದು 153/2. ನಿನ್ನೆ ಏನ್ ಮಾಡಿದೆವು, ಈ ಒಂದು ಕವಿತ್ವದ ವಿಶ್ಲೇಷಣೆಗೆ ಪೀಠಿಕೆ ಹಾಕಿದ್ದೆವು. -242-153 ಪ್ರಸಂಗಾನುಸಾರ ಮಾಯೆಯ ಒಂದು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಮಾಯೆಗೆ ಸಂಬಂಧ, ಮಾಯೆ ಯಾವ ಸ್ವರೂಪದ್ದಿದೆ ಅಂತ ಇಡೀ ವಿಚಾರ ಸಾಗರ ಆರಂಭವಾದಾಗಿನಿಂದ ಬ್ರಹ್ಮನ ಸ್ವರೂಪದ ವರ್ಣನೆ ಮಾಡ್ತಾ ಇದ್ದೆವು. ಆ ಬ್ರಹ್ಮನ ಸ್ವರೂಪದ ವರ್ಣನೆ ಮಾಡ್ತಾ ಇದ್ರೆ ಸುಮ್ಮನೆ ಗಪ್ಪ ಕೂತು ಎಲ್ಲರೂ ಕೇಳಿದ್ರು. ಆದ್ರೆ ಮಾಯೆಯ ವರ್ಣನೆ ಮಾಡುವಾಗ ನನಗೆ ಫೋನ್ ಮಾಡಿ ಮಾಡಿ ಬಹಳ ಚಂದ ಹೇಳಕತ್ತೀರಿ ಮಾಯೆಯ ವರ್ಣನೆ. ಹೆಂಗದ ಮಾಯೆಯ ಪ್ರಭಾವ, ಇಷ್ಟು ನೀಟಾಗಿ ಎಲ್ಲಿ ಹೇಳಿಲ್ಲ. ಮಾಯೆಯ ವರ್ಣನೆ ಬಹಳ ಚಂದ ಮಾಡಕತ್ತೀರಿ. ಅಂದ್ರೆ ಮಾಯೆ ಅನ್ನೋದು ಎಷ್ಟು ಪ್ರಿಯ ಅದ ನೋಡ್ರಿ ಈ ಜಗತ್ತಿನಾಗ. ಬ್ರಹ್ಮನ ವರ್ಣನೆ ಮಾಡಿದ್ರೆ ಯಾರು ಕೇಳೋರಿಲ್ಲ, ಆದ್ರೆ ಮಾಯೆಯ ವರ್ಣನೆ ಅಭಾವ. ಅದಕ್ಕೆ ಸತ್ ಔ ಅಸತ್ತತೆ ವಿಲಕ್ಷಣ ಸ್ವರೂಪ. ಅದಕ್ಕ ಸತ್ ಅನ್ನಂಗೂ ಇಲ್ಲ, ಅಸತ್ ಅನ್ನಂಗೂ ಇಲ್ಲ. ಸತ್ ಅನ್ಬೇಕಂದ್ರೆ ಬ್ರಹ್ಮಜ್ಞಾನ ಉಂಟಾಯ್ತು ಅಂತಂದ್ರೆ ಆ ಮಾಯೆ ಇಲ್ಲದಂಗಾಗ್ತದ. ಯಾವುದೇ ಒಂದು ವಸ್ತು ತಗೊಂಡ್ರಿ ಅಂದ್ರೆ ಅದಕ್ಕೊಂದು ನಾಮ ರೂಪ ಆದ. ಅದಕ್ಕ ನೀವು ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ರಿ ಅಂತಂದ್ರ ಆ ನಾಮ ರೂಪ ಕ್ರಿಯೆ ಎಲ್ಲ ಹೋಗಿ ಅಲ್ಲಿ ಬ್ರಹ್ಮ ಒಂದೇ ಉಳಿತದ. ಹಿಂಗಾಗಿ ಆ ಮಾಯೆಗೆ
ಸತ್ ಅನ್ನಂಗಿಲ್ಲ. ನಾಮ ರೂಪ ಕ್ರಿಯೆ ಉಳ್ಳದ್ದು, ಸತ್ವ ರಜ ತಮ ಉಳ್ಳದ್ದು ಮಾಯೆ. ಅದು ಹೋಗಿ ಕರೆ ಬರೇ ಬ್ರಹ್ಮ ಒಂದೇ ಉಳಿತು. ಮತ್ತ ಅಸತ್ ಅಂತಿರೇನು? ಅದು ಪಾಪ ಪುಣ್ಯಗಳನ್ನ ಮಾಡಿಸ್ಲಿಕ್ಕೆ ಹಚ್ಚಲಕತ್ತದ ಮತ್ತು ಸುಖ ದುಃಖಾದಿಗಳನ್ನ ಉಂಟು ಮಾಡಿಸ್ತದ. ಹುಟ್ಟು ಸಾವುಗಳ ಭವಚಕ್ರದಾಗ ತಿರುಗಿಸ್ಲಿಕ್ಕತ್ತದ. ಹೋಗಿಲ್ಲ ಹೋಗ್ಯದನ್ನಂಗ ಮಾಡ್ತದ, ಬಂದಿಲ್ಲ ಬಂದದನ್ನಂಗ ಮಾತಾಡಿಸ್ತದ. ಆತ್ಮ ಹೋಗ್ತದ ಆತ್ಮ ಬರ್ತದ ಅನ್ನಂಗ ತಾನು ಹೋಗಿ ಬರ್ತದ ಹೊರತು ಆತ್ಮ ಹೋಗಲ್ಲ, ಆತ್ಮ ಬರಲ್ಲ. ಆದ್ರೆ ಎಲ್ಲರಿಗೂ ಏನಾಗ್ಬಿಟ್ಟದ, ಆತ್ಮ ಹೋಗ್ತದ ಆತ್ಮ ಬರ್ತದ ಅನ್ನಂಗೆ ಹಿಂಗೆ ಮಾಡಿಟ್ಬಿಟ್ಟದ ಅದು ಫಿಟ್ಟಿಂಗ್. ಹಿಂಗಾಗಿ ಅದಕ್ಕೆ ಅಸತ್ತನಂಗೂ ಇಲ್ಲ ಸತ್ತನಂಗೂ ಇಲ್ಲ, ಎರಡಕ್ಕೂ ವಿಲಕ್ಷಣವಾಗ್ಯದ. ಈ ರೀತಿಯಾದಂತ ವಸ್ತು ಇದು. ತಾಯಿಗೂ ಅವಿದ್ಯಾ, ಅದಕ್ಕೇನಂತಾರ? ಅವಿದ್ಯೆ ಅಂತಾರೆ, ಅಜ್ಞಾನ ಅಂತಾರೆ. ತಾಯಿಗೂ ಸತ್ ಔ ಅಸತ್ತತೆ ವಿಲಕ್ಷಣ ಸ್ವರೂಪ ತಾಕೋ ತಾಹಿಕೋ ಅವಿದ್ಯಾ ಔ ಅಜ್ಞಾನ ಹೂ ಬಕಾನಿಯೇ ಅಂತಂದ್ರ ಅದಕ್ಕೆ ಅಜ್ಞಾನನೂ ಅಂತಾರ, ಅವಿದ್ಯನೂ ಅಂತಾರ, ಮಾಯೆನೂ ಅಂತಾರ. ಏನೆಲ್ಲ ಬಹಳಷ್ಟು ಶಬ್ದಗಳದಾವ. ಆ ಮಾಯೆಯನ್ನ ಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಕಾರಣ ಏನೆಂದರೆ ಅದು ಬ್ರಹ್ಮಜ್ಞಾನದಿಂದ ಬಾಧೆಯೊಳಗಾಗುತ್ತದೆ. ಆ ಮಾಯೆಯನ್ನು ಅಸತ್ ಅಂತಲೂ ಹೇಳಲಿಕ್ಕೆ ಬರಲ್ಲ. ಕಾರಣ ಅದು ಬಂಜೆಯ ಮಗನ ಹಾಗೆ, ಮೊಲದ ಕೋಡಿನ ಹಾಗೆ ಸ್ವರೂಪಹೀನವಾಗಿ ಕಾಣಿಸದೇ ಇಲ್ಲ. ಅದು ಕಾಣಿಸ್ಲಿಕ್ಕತ್ತದ. ಬಂಜೆಯ ಮಗನಂಗಿತ್ತ ಅಂತಂದ್ರೆ ಅದಕ್ಕೆ ಅಸತ್ ಅನ್ಬಹುದಿತ್ತು, ಆದ್ರೆ ಅದು ಕಣ್ಣಿಗೆ ಕಾಣಿಸ್ತದ. ಅದಕ್ಕೆ ಇಲ್ಲ ಅಂತ ಹೆಂಗ್ ಅನ್ಬೇಕು? ಅದು ಅನ್ನಂಗಿಲ್ಲ, ಇದು ಅನ್ನಂಗಿಲ್ಲ. ಈಗ ಏನಂದ್ರ ಈ ಜಗತ್ತು ಹೆಂಗದಪ್ಪ ಅಂತಂದ್ರ ಉಪಾದಾನ ಕಾರಣ. ಅದು ಸ್ವತಃ ತಾನೇ ತನಗೆ ತಾನೇ ಪರಿಣಾಮಶೀಲ ಅದ. ಜಗತ್ತು ತನಗೆ ತಾನೇ ಪರಿಣಾಮ ಹೊಂದ್ಕೋತ ಹೋಗ್ತದೆ, ಚೇಂಜ್ ಆಕೋತ ಹೋಗ್ತದೆ. ಉಪಾದಾನ ಪರಿಣಾಮಶೀಲ. ಮತ್ತ ಆ ಮಾಯೆಗೆ ತನ್ನ ಯಾವ ವ್ಯತ್ಯಾಸ ಆಗಲಾರದೆ, ಯಾವುದು ಪರಿಣಾಮವನ್ನು ಹೊಂದದೆ ಆ ಒಂದು ಜಗತ್ತಿಗೆ ಮಾಯೆಗೆ ಏನ್ ಕೊಟ್ಟದ? ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ್ದು ಯಾವುದಂದ್ರೆ ಬ್ರಹ್ಮ. ಮಾಯೆಯ ವಿವರ್ತ ಉಪಾದಾನ ಕಾರಣ ಯಾವುದು ಅಂದ್ರೆ ಬ್ರಹ್ಮ. ತಾನು ಬ್ರಹ್ಮವು ತಾನು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿ ಇದ್ದು ತಾನು ಆ ಪರಿಣಾಮ ಹೊಂದುವಂತ ಜಗತ್ತಿಗೆ ಏನಾಗ್ಯಾನ? ಬ್ರಹ್ಮ ಏನ್ ಮಾಡ್ಯಾನ? ಸತ್ತಾ ಸ್ಫೂರ್ತಿ ಹೆಂಗ್ ಬರಿಬೇಕಿದು? ಇದು ಚಂದ ಬರ್ಕೊಂಡ್ರೆ ಅರ್ಥ ಆಗ್ತದೆ ನೀವು. ಪರಿಣಾಮಶೀಲ ಎದಕ್ಕೆ? ಮಾಯೆಗೆ. ಪರಿಣಾಮಶೀಲ ಮಾಯೆಗೆ ಅಥವಾ ಜಗತ್ತಿಗೆ, ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಏನ್ ಮಾಡ್ಯಾನ? ನಿಷ್ಪರಿಣಾಮಿ. ಅವ ಪರಿಣಾಮನೇ ಇಲ್ಲದವ, ನಿಷ್ಪರಿಣಾಮಿ ಬ್ರಹ್ಮನು. ಶರಣ ಶರಣಾರ್ಥಿ ಬರ್ರಪ್ಪ. ನಮಸ್ಕಾರ ರೀ ಶರಣರು. ಇದು ಪಾಠ ನಡೆದಾಗ ಲಾಸ್ಟಿಗೆ ಮಾತಾಡ್ಬೇಕ್ರಿ. ಎಂಟ್ರಿ ತಗೋರಿ, ಸೈಲೆಂಟ್ ಆಗಿ ಕುಂತು ಕೇಳ್ರಿ. ಪಾಠ ಮುಗಿದ ಮೇಲೆ ಚರ್ಚೆ ಮಾಡೋಣ. ಯಾಕಂದ್ರೆ ಇಲ್ಲಿ ಎಲ್ಲರೂ ಗಂಭೀರವಾಗಿ ಕುಳಿತು ಕೇಳ್ತಿರ್ತಾರ. ನಾವು ಇವ್ ಮಧ್ಯದಲ್ಲಿ ಏನಾರ ಮಾತಾಡಿದ್ರ ಮ್ಯಾಲ ಹೋದವ್ರು ಆಮೇಲೆ ಕೆಳಗ್ ಬಿದ್ದಂಗ ಆಗ್ಬಿಡ್ತದ. ನಮಗ್ ಬೆಟ್ಟದ ಮೇಲಿಂದ ನೂಕಿದಂಗ ಆಗ್ತದೆ. ಮಧ್ಯದಲ್ಲಿ ಯಾರ್ಯಾರ ಮಾತಾಡಿದಾರ ಮ್ಯೂಟ್ ಮಾಡಿ ಸುಮ್ಮನೆ ಕುಂತು ಕೇಳ್ರಿ. ಲಾಸ್ಟಿಗೆ ನೀವು ಏನ್ ಮಾತಾಡೋದು ಮಾತಾಡ್ಸಿ. ಪರಿಣಾಮಶೀಲ ಆಯ್ತು, ಬಹಳ ಸಂತೋಷ. ಪರಿಣಾಮಶೀಲ ಮಾಯೆಗೆ, ಜಗತ್ತಿಗೆ ನಿಷ್ಪರಿಣಾಮಿ ಬ್ರಹ್ಮನು ತನ್ನ ಏನ್ ಕೊಟ್ಟನ? ಸತ್ತಾ ಸ್ಫೂರ್ತಿಯನ್ನು ಒದಗಿಸಾನ. ಇಷ್ಟು ಹೇಳ್ಬೋದಲ್ಲ? ನಿಷ್ಪರಿಣಾಮಿ ಚಿನ್ನವು ಪರಿಣಾಮಶೀಲ ಆಭರಣಕ್ಕೆ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟವು. ಬಂಗಾರದಾಗ ಏನು ಪರಿಣಾಮ ಆಗಂಗಿಲ್ಲ, ಬಂಗಾರದಾಗ ಏನು ವ್ಯತ್ಯಾಸ ಆಗಂಗಿಲ್ಲ, ತೂಕದಾಗ ವ್ಯತ್ಯಾಸ ಆಗಂಗಿಲ್ಲ, ಬೆಲೆ ಒಳಗೆ ವ್ಯತ್ಯಾಸ ಆಗಂಗಿಲ್ಲ. ಏನೇನು ವ್ಯತ್ಯಾಸ ಆಗ್ಲಾರ್ದಂತ ಬಂಗಾರ ಏನ್ ಮಾಡ್ಲಕತ್ತದ? ಆಭರಣಕ್ಕೆ ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟದ. ಆಭರಣ ಏನದ? ಪರಿಣಾಮಶೀಲ.
ಈ ಆಭರಣ ಕರಗಿಸಿ ಮತ್ತೊಂದು ಆಭರಣ ಮಾಡಬಹುದು. ಬಂಗಾರ ಕರಗಿಸಿ ಬಂಗಾರಕ್ಕೆ ಏನ್ ಫರಕ್ ಬೀಳ್ತದೆ? ಯಾವ ಆಭರಣ ಮಾಡಿದ್ರು ಬಂಗಾರ, ಹೌದಿಲ್ಲ? ಅದಕ್ಕೆ ತನ್ನದೇ ಆದ ಒಂದು ಯಾವುದೇ ವ್ಯತ್ಯಾಸ ಇದು ಇಲ್ಲ, ಅಸ್ತಿತ್ವ ಇಲ್ಲ ಅದಕ್ಕೆ ಆಭರಣಕ್ಕೆ. ಆದ್ರೆ ಬಂಗಾರಕ್ಕೆ ತಾನು ಬಂಗಾರ ಅಂತ ಒಂದು ಅಸ್ತಿತ್ವ ಅದ ಅದಕ್ಕೆ. ಇದು ತಿಳಿತಾ? 153 ಭಾಗ 2. ಸತ್ ಔ ಅಸತ್ತತೆ ವಿಲಕ್ಷಣ ಸ್ವರೂಪ ತಾಹಿಗೂ ಅವಿದ್ಯ ಅವು ಅಜ್ಞಾನವು ಬಕಾಯಿ ಅಂದ್ರೆ ಹೇಳ್ತಾರೆ ಅಂತ. ಸತ್ ಮತ್ತು ಅಸತ್ ಎನ್ನುವ ಎರಡಕ್ಕೂ ವಿಲಕ್ಷಣವಾದಂತ ಸ್ವರೂಪವುಳ್ಳ ಈ ಒಂದು ಮಾಯೆಗೆ, ತಾಕೋಹಿ ಅಂದ್ರೆ ಈ ಮಾಯೆಗೆ ಏನಂತಾರೆ? ಅವಿದ್ಯನು ಅಂತಾರ, ಅಜ್ಞಾನು ಅಂತಾರ ಅಂತ. ಇದ್ರಾಗ ಏನ್ ತೊಂದರೆ ಅದ ನಿಮ್ಗ? ಎಲ್ಲ ಅರ್ಥ ಆಯ್ತಾ? ಆಗಿಲ್ಲ, ಗಪ್ ಕೂತ್ರ ಆಗಿಲ್ಲ, ಆಗ್ಯದೇನ್ ತಿಳ್ಕೊಬೇಕು. ಅರ್ಥ ಆಯ್ತು, ಮುಂದೋಗಮ್ಮ ಅಂತ ಹೇಳ್ಬೇಕು. ಮುಂದೆ ಹೋಗೋಣ. ಕವಿತ್ತ 153 ಕವಿತ್ತ ಏನಂತಾರ? चेतन सामान्य न विरोधी ताको साधक है, वृत्ति में आरूढ़ व विरोधी वृत्ति जानिए. 4 साಲು. चेतन सामान्य न विरोधी ताको साधक है, वृत्ति में आरूढ़ व ವಿರೋಧಿ ವೃತ್ತಿ ಜಾನಿಯೇ. ಈಗೇನದ? ಸಾಮಾನ್ಯ ಚೇತನ ಮತ್ತು ವಿಶೇಷ ಚೇತನ ಅಂತ. ಆರೂಢ ಚೇತನ ಅಂದ್ರೆ ವಿಶೇಷ ಚೇತನ. ನಿಮ್ಮೊಳಗ ಒಂದು ಸಾಮಾನ್ಯ ಚೇತನ ಅದ, ಆತ್ಮ ಅಂತ ಆದ ಇಲ್ಲ? ಅದು ಸಾಮಾನ್ಯ ಚೇತನ ಅಂತ ಆದ, ಕೂಟಸ್ಥ ಅಂತ ಆದ. ಅದು ನಿಮ್ಮ ಅಂತಃಕರಣದಾಗೂ ಆದ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಎಲ್ಲದರೊಳಗೂ ಅದು ತುಂಬಿ ತುಳಕ್ಲಕತ್ತದ. ಆ ಸಾಮಾನ್ಯ ಚೇತನ ಏನದಲ್ಲ, ಕೂಟಸ್ಥ ಚೇತನ, ಅದು ಏನದ? ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಆದ. ಆದರೆ ಅದು ಹೆಂಗದಪ್ಪ ಅಂತಂದ್ರೆ, ಹೆಂಗದ? ಅಜ್ಞಾನಕ್ಕೆ ಅದಕ್ಕೆ ವಿರುದ್ಧ ಇಲ್ಲ. ಅಜ್ಞಾನಕ್ಕೆ ಅದು ವಿರುದ್ಧ ಇಲ್ಲ. ಅದೇನ್ ಮಾಡ್ತದ? ಅಜ್ಞಾನನೂ ಇರ್ಲಿ ಜ್ಞಾನನೂ ಇರ್ಲಿ, ಅದೇನು ಓಕೆ ಅಂತದ. ಆ ಸಾಮಾನ್ಯ ಚೇತನ ಹೆಂಗದಂತ ನಿಮಗೆ ಉದಾಹರಣೆ ಕೊಡ್ಬೇಕಂತಂದ್ರೆ, ಸೂರ್ಯನ ಬಿಸಿಲು ಬೆಳಕು ನಿಮ್ಮ ಮನೆಯೊಳಗನು ಅದ, ಎಲ್ಲ ಕಡೆ ಅದ. ಸೂರ್ಯನೊಳಗೆ ಸುಟ್ಟಾಕ ಶಕ್ತಿ ಆದ ಇಲ್ಲ? ಅಗ್ನಿ ಆದ ಇಲ್ಲ? ಇದ್ರ ಮತ್ತ ಅದು ನೀರಿಗೆ ಕತ್ತಲಿಗೆ ಎಲ್ಲದಕ್ಕೆ ಅವಕಾಶ ಕೊಟ್ಟದಿಲ್ಲ ಸೂರ್ಯನ ಬೆಳಕು. ಸೂರ್ಯ ಅಗಲತ್ತದ ಅಂದ್ರೆ ಅಗಲತ್ತ ಎಲ್ಲಿ? ಡಾರ್ಕ್ ನಿಮ್ ರೂಮ್ನಾಗ ಮನ್ಯಾಗ ಎಲ್ಲ ಕಡೆ ಕತ್ತಲೂ ಆದ ಇಲ್ಲ? ಕತ್ತಲು ಅದ, ತಂಪುನೂ ಅದ, ಎಲ್ಲದಕ್ಕೂ ಅವಕಾಶ ಕೊಟ್ಟದದು. ಸೂರ್ಯನ ಸಾಮಾನ್ಯ ಬೆಳಕು, ಸೂರ್ಯನ ಸಾಮಾನ್ಯ ಬೆಳಕು ಎಲ್ಲದನ್ನು ಇರ್ಲಿ ಅಂತೇಳಿ ಇಟ್ಕೊಂಡದದು. ಶಾಖದ ತತ್ವಗಳಿಗೆ ಇಟ್ಕೊಂಡದ, ತಂಪು ತತ್ವಗಳಿಗೆ ಇಟ್ಕೊಂಡದ, ಎಲ್ಲಕ್ಕೂ ಇಟ್ಕೊಂಡದ ಸಾಮಾನ್ಯ ಬೆಳಕು. ಈಗ ಅದನ್ನ ಒಂದು ಭೂತಗನ್ನಡಿ ತಗೊಂಡು, ಆ ಭೂತಗನ್ನಡಿಲಿಂತ ಬಟ್ಟಿ ಪೇಪರ್ ಸುಟ್ಟದ್ದು ನೋಡಿರ ಇಲ್ಲ? ಇಲ್ಲಂದ್ರೆ ನಿಮ್ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಶಾಲಿ ಓದ್ತಿದ್ದು ಅಂದ್ರೆ ಅವಕ್ಕೆ ಕೇಳ್ರಿ, ಹೇಳ್ತಾವ. ಇಲ್ಲಾಂದ್ರೆ ಒಂದು ಭೂತಗನ್ನಡಿ ಬಜಾರ್ದಾಗ ಸಿಗ್ತದ, ತೊಗೊಂಬರ್ರಿ, ಸೂರ್ಯನ ಬೆಳಕು ಹಾಕಿ ಅದು ಒಂದು ಕೇಂದ್ರ ಬಿಂದುವಿನಲ್ಲಿ ಒಂದು ಕಡೆ ಏನ್ ಮಾಡ್ಬೇಕು? ಆ ಜ್ಞಾನವನ್ನ ಸಂಗ್ರಹ ಮಾಡ್ಬೇಕು. ಸೂರ್ಯನ ಬೆಳಕನ್ನು ಒಂದ್ ಕಡೆ ಸಂಗ್ರಹ ಮಾಡಿದ್ರಿ ಅಂತಂದ್ರ ಅದಕ್ಕೇನಂತಾರ? ವಿಶೇಷ ಜ್ಞಾನ, ವಿಶೇಷ ಬೆಳಕು, ವಿಶೇಷ ಸೂರ್ಯನ ಶಕ್ತಿ ಅಂತಾರ ಅದಕ್ಕೆ. ಭೂತಗನ್ನಡಿಲಿಂತ ಮಾಡಿದ್ದು ಅದು ಏನ್ ಮಾಡ್ತದಂತಂದ್ರ ಸುಟ್ಟಾಕ್ಬಿಡ್ತದ. ಈ ಸೂರ್ಯನ ಬೆಳಕಿಗೆ ಸುಡುವ ಶಕ್ತಿ ಇಲ್ಲ, ಆದರೆ ಅದನ್ನು ವಿಶೇಷ ಮಾಡಿದಾಗ ಅದಕ್ಕೆ ಸುಡುವ ಶಕ್ತಿ ಆದ. ಹಂಗ ನಮ್ಮೊಳಗ ಆತ್ಮ ಅನ್ನೋದೇನದಲ್ಲ, ಅದು ಸಾಮಾನ್ಯ ಚೇತನ ಅಂತೇನದಲ್ಲ, ಆ ಸಾಮಾನ್ಯ ಚೇತನಕ್ಕ ಅಜ್ಞಾನಕ್ಕ ಏನು ವಿರುದ್ಧ ಇಲ್ಲ. ಹಗ್ಗ ಯಾವಾಗರೆ ಹಾವು ನೀ ನನ್ನೊಳಗೆ ಯಾಕೆ ತೋರ್ಲಕತ್ತಿದಿ, ಹೋಗ ಕಡೆ ಸರಿ ಅಂತ ಅಂದದೇನದು?
ಹಗ್ಗದೊಳಗೆ ಆತ್ಮ ಆದ ಇಲ್ಲ, ಚೇತನ ಆದ ಇಲ್ಲ. ಆ ಹಗ್ಗದೊಳಗಿನ ಚೇತನ ಸಾಮಾನ್ಯ ಚೇತನ. ಅದು ಎಲ್ಲಾ ಜಗತ್ತಿನ ತುಂಬ ಏನೇನು ವಸ್ತುಗಳವ ಎಲ್ಲದರೊಳಗೂ ತುಂಬಿ ತುಳುಕ್ಲಕತ್ತದಲ್ಲ, ಆ ಚೇತನ ಏನರೇ ಹಗ್ಗ ಅದ ಅದ್ರೊಳಗೆ ಹಾವು ಯಾಕೆ ತೋರ್ತದ, ಹೋಗ ಕಡಿ, ಹಂಗ ಹಿಂಗ ಏನೇನು ಅಂದಿಲ್ಲ. ಅದು ಏನೇನು ಇರ್ತದೆ ಇರ್ಲಿ ಅಂತ ಸುಮ್ ಕೂತ್ಬಿಟ್ಟದು. ಅದು ಸಾಮಾನ್ಯ ಚೇತನ. ಅದೇ ಬೆಳಕನ್ನ ನೀವು ಒಂದ್ ಸ್ವಲ್ಪ ಬ್ಯಾಟ್ರಿ ಹಾಕಿ ಬೆಳಕು ಗಿಳಕು ಮಾಡಿದ್ರಿ ಅಂದ್ರೆ ಅದು ವಿಶೇಷ ಚೇತನ. ಅದು ಏನಾಗ್ಬಿಡ್ತದೆ, ಹಾವಿಗೆ ಓಡಿಸಿಬಿಡ್ತದ. ಅದು ಹಾವಿಗೆ ಓಡಿಸ್ತದ. ಅಲ್ಲರಿ ಒಳಗೆ ಬ್ರಹ್ಮ ಅದನ, ಒಳಗೆ ಬ್ರಹ್ಮ ಅದನ ಅಂತಂದ್ರ ಒಳಗೆ ಬ್ರಹ್ಮ ಅದನ, ಬ್ರಹ್ಮ ಜ್ಞಾನ, ಅವ ಬ್ರಹ್ಮ ಹೆಂಗದನ, ಸದ್ರೂಪ ಚಿದ್ರೂಪ ಆನಂದ ರೂಪ ಎಲ್ಲ ಅದನ. ಎಲ್ಲ ಇದ್ದಂತ ಬ್ರಹ್ಮ ಒಳಗೆ ಇದ್ದತ್ನಾಗ ಅಜ್ಞಾನಕ್ಕೆ ಯಾಕೆ ಅವಕಾಶ ಸಿಕ್ತು? ಜಗತ್ತಿನಾಗ ಪರಮಾತ್ಮ ನಾವು ಇದ್ದನಂತಂದ್ರ ಈ ಜಗತ್ತಿನೊಳಗೆ ಇಷ್ಟೊಂದು ಕೆಟ್ಟ ಕೆಲಸಗಳು ಯಾಕೆ ಆತಿದ್ದು? ಒಳಗೆ ಪರಮಾತ್ಮ ಇದ್ದನು ಅಂತಂದ್ರ ಇಷ್ಟೊಂದು ಕೆಟ್ಟ ಮಾತು ಕೆಟ್ಟ ಕೆಲಸ ಯಾಕೆ ಮಾಡ್ತಿದ್ರು ಅಂತಂದ್ರೆ, ಸಾಮಾನ್ಯ ಚೇತನ ರೂಪದಲ್ಲಿ ಪರಮಾತ್ಮ ಅದನ. ಅವ ಯಾವ ಕೆಟ್ಟ ಕೆಲಸಕ್ಕೂ ಅವ ವಿರೋಧಿ ಅಲ್ಲ. ನೀವು ಲವ್ ಮಾಡಿದ್ರು ಅವನಿಗೇನು ಚಿಂತೆ ಇಲ್ಲ. ಸಾಮಾನ್ಯ ಚೇತನಕ್ಕೆ ನೀವು ಎಲ್ಲ ಹಿರಿಯರು ಕರ್ಕೊಂಡು ಮದುವೆ ಮಾಡ್ಕೊಂಡ್ರು ಏನು ಚಿಂತೆ ಇಲ್ಲ. ನೀವು ವೇಶ್ಯಾವಾಟಿಕೆ ಮಾಡಿದ್ರು ಚಿಂತೆ ಇಲ್ಲ. ನೀವು ರೇಪ್ ಮಾಡಿದ್ರು ಚಿಂತೆ ಇಲ್ಲ. ಅವ ಸಾಮಾನ್ಯ ಚೇತನ. ಸಾಮಾನ್ಯ ಚೇತನಕ್ಕೆ ಯಾವುದರ ಬಗ್ಗೆನೂ ವಿರೋಧ ಇಲ್ಲ. ರೇಪ್ ಮಾಡಿದವ್ರಿಗೆ ಬಹಳ ಕೆಟ್ಟ ವ್ಯಕ್ತಿಗಳಂತೇಳಿ ಭಯಂಕರ ಶಿಕ್ಷೆ ಕೊಡ್ತಾರೆ. ಅವ್ರ ಒಳಗ ರೇಪ್ ಮಾಡಿಸ್ಕೊಂಡವ್ರು ಮಾಡಿದವ್ರು ಇಬ್ಬರೊಳಗೂ ಸಾಮಾನ್ಯ ಚೇತನ ಆದ ಇಲ್ಲ, ಪರಮಾತ್ಮ ಆದ ಇಲ್ಲ. ಅವ್ರೊಳಗಿಲ್ಲ ಅಂತೀರೇನು? ಎಲ್ಲರೊಳಗೂ ಅದನ್ನ. ಅವ್ರೊಳಗಿದ್ದನಂತಂದ್ರ ಅವ ಯಾಕೆ ರೇಪ್ ಮಾಡದ? ಇಲ್ಲಿ ಹೇಳ್ಬಾರ್ದು ಮಾತು, ಆದ್ರೂ ನಾನು ಸೀರಿಯಸ್ ಮ್ಯಾಟ್ರ್ ಯಾಕೆ ಹೇಳ್ತೀನಿ, ಅವ ಯಾಕೆ ರೇಪ್ ಮಾಡ್ದ, ಅಕ್ಕಿ ಯಾಕೆ ಅಲ್ಲಿ ಬಲಿ ಆದ್ರು? ಯಾಕೆ ಇದು ಬರೀ ಗಂಡಸ ಮಕ್ಕಳು ಹೆಣ್ಮಕ್ಳಿಗೆ ಅಟ್ಟೆ ರೇಪ್ ಮಾಡ್ತಾರ ಅಂತಲ್ಲ, ಜಗ್ಗಿ ಮಂದಿ ಹೆಣ್ಮಕ್ಳು ಮಧ್ಯೆ ಒಬ್ಬ ಗಂಡಸ ಮಗನಿಗೂ ರೇಪ್ ಮಾಡ್ತಾರೆ. ಅದೇನು ಇಬ್ಬರ ಮಧ್ಯನೂ ನಡೆಯಂತಿದೆ. ಅದು ಅವಕಾಶ ಸಿಕ್ತಂದ್ರೆ ತಲೆ ಕೆಡ್ತಂದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ. ನಾವು 81ರಾಗ ಬೆಂಗಳೂರಾಗ ಓದೋ ಟೈಮ್ನೊಳಗ ಮಹಾರಾಣಿ ಕಾಲೇಜ್ ಅಂತದ ಬೆಂಗಳೂರಾಗ. ಅವ್ ಕಾಲೇಜ್ ಹುಡುಗರು ಏನೋ ಎಲೆಕ್ಟ್ರಿಷಿಯನ್ ಹಾಸ್ಟೆಲ್ನಾಗ ರಿಪೇರಿ ಮಾಡ್ಲಿಕ್ಕೆ ಬಂದಿದ್ನಂತ ಕರೆಂಟ್ ಓಸು ಹುಡುಗಿಯರು ಕೂಡ ಅವನಿಗೆ ರೇಪ್ ಮಾಡಿದ್ರು. ಹಿಸ್ಟ್ರಿದಾಗ ಅವ ಎಲ್ಲ. ಅವು ಏನ್ ದೊಡ್ಡ ವಿಷಯ ಅಲ್ಲ. ಅಲ್ಲಿ ಏನಂತಂದ್ರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಅವ್ರ ಜೀವನಕ್ಕೆ ಮುಂದಿನ ದಾರಿ ಯಾವ ಟೈಮ್ನಾಗ ಯಾರ್ಯಾರ ಮನಸ್ಸು ಏನೇನಾಗ್ತಿರ್ತದೋ ಅದನ್ನೇ ಭಾರಿ ದೊಡ್ಡದು ಮಾಡಿಕೊಂಡು ಅವ್ರಿಗೆ ಮುಂದಿನ ಜೀವನಕ್ಕೆ ಮತ್ತೆ ದಾರಿ ಉಪಜೀವನಕ್ಕೆ ಏನೇನ್ ಮಾಡ್ಬೇಕೆ ಹೊರತು ಅದನ್ನೇ ಮ್ಯಾಟ್ರ್ ಮಾಡ್ಕೊಂಡು ಭಯಂಕರ ಸೀರಿಯಸ್ ಮಾಡ್ಕೊಂಡು ಅಲ್ಲಿ ಏನಪ್ಪಾ ಅಂತಂದ್ರೆ ಈಗ ಅಲ್ಲಿ ಯಾಕೆ ಅಂತ ಕೆಟ್ಟ ಕೆಲಸ ಮಾಡಂತ ಪ್ರವೃತ್ತಿ ಬಂತು ಅಂದ್ರೆ ಅವರೊಳಗಿರುವ ಜ್ಞಾನವನ್ನು ವಿಶೇಷ ಮಾಡ್ಕೊಂಡಿಲ್ಲ. ಸಾಮಾನ್ಯ ಚೇತನ ಎಲ್ಲ ಕಡೆ ಅದು. ಕಳ್ಳತನ ಮಾಡೋನಿಗೂ ಸಾಮಾನ್ಯ ಚೇತನನೇ ಅದು. ಈಗ ಕಳ್ಳತನ ಮಾಡಬಾರ್ದು ಅಂತೇಳಿ ನೀವು ಆ ಚೇತನವನ್ನ ವಿಶೇಷ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಕಳ್ಳತನ ಮಾಡುವುದಕ್ಕೆ ವಿರೋಧ. ಆ ಚೇತನವನ್ನ ವಿಶೇಷ ಮಾಡ್ಕೋಬೇಕು. ಚಿದ್ರೂಪ ಬ್ರಹ್ಮನನ್ನ ವಿಶೇಷ ಮಾಡ್ಕೋಬೇಕು. ಈಗ ನೀವು ಈ ಶುದ್ಧ ಬ್ರಹ್ಮ ಪೀಠದೊಳಗ ಕುಂತು ಇಲ್ಲಿ ಏನ್ ಮಾಡ್ಕೊಳಕತ್ತೀರಪ್ಪ ನೀವು ಅಂತಂದ್ರೆ ನಿಮ್ಮ ಒಳಗಿರೋ ಚೇತನವನ್ನ ನೀವು ವಿಶೇಷ ಮಾಡ್ಕೊಳಕತ್ತೀರಿ. ಸಾಮಾನ್ಯ ಚೇತನ ಎಲ್ಲರೊಳಗೂ ಇದ್ದಂಗೆ ನಿಮ್ಮೊಳಗೂ ಅದ. ಆ ಶುದ್ಧ ಬ್ರಹ್ಮ ಚೇತನ ಏನದಲ್ಲ ಆ ಚೇತನವನ್ನ ನೀವು ವಿಶೇಷ ಮಾಡ್ಕೊಳಕತ್ತೀರಿ. ನೀವೇನಿದು ವಿಶೇಷ ಮಾಡ್ಕೊಳಕತ್ತೀರಿ, ಇದು ವಿಶೇಷ ಮಾಡ್ಕೊಂಡದ್ದು ಎದರ ವಿರೋಧಿ ಅದದು? ಅಜ್ಞಾನದ ವಿರೋಧಿ ಅದ. ಅಜ್ಞಾನದ ವಿರೋಧಿ. ಸಾಮಾನ್ಯ ಚೇತನ ಅಜ್ಞಾನದ ವಿರೋಧಿ ಇಲ್ಲ, ವಿಶೇಷ ಚೇತನ ಅಜ್ಞಾನದ ವಿರೋಧಿ ಆದ. ಈ ಶುದ್ಧ ಬ್ರಹ್ಮ ಜ್ಞಾನ ಅಂತೇನ್ ಮಾಡ್ತಿರಲ್ಲ ಅದು ಅಜ್ಞಾನ ವಿರೋಧಿ ಆದ. ಶುದ್ಧ ಬ್ರಹ್ಮ ಅಂತೇನದನ ಅವ ಜ್ಞಾನಿನೇ ಅದನ, ಅವ ಎಲ್ಲ ಕಡೆ ಅದನ. ಆದ್ರ ಅವಂದೇನಪ್ಪ ಅಂದ್ರೆ ಯಾವುದಕ್ಕೂ ವಿರೋಧ ಇಲ್ಲ ಅವನಿಗೆ.
ಅದನ್ನು ವಿಶೇಷ ಮಾಡಿಕೊಂಡಾಗ ಸೂರ್ಯನ ಬೆಳಕಿಗೆ ಸುಡುವ ಶಕ್ತಿ ಇದ್ರೂ ಸಹಿತ ಅದು ಯಾವುದನ್ನು ಸುಡುವುದಿಲ್ಲ. ಯಾವಾಗ ಅದನ್ನು ಭೂತಗನ್ನಡಿಯ ಮೂಲಕ ವಿಶೇಷ ಮಾಡಿದ್ರಿ ಅದಕ್ಕೆ ಸುಡುವ ಶಕ್ತಿ ಬರ್ತದ. ಹಂಗ ಶುದ್ಧ ಬ್ರಹ್ಮ ಅನ್ನೋನು ಎಲ್ಲ ಕಡೆ ಸರ್ವ ವ್ಯಾಪಕ ಅದನ. ಅವನಿಗೆ ಏನೆಲ್ಲ ಮಾಡುವ ಸಾಮರ್ಥ್ಯ ಇದ್ರೂ ಸಹಿತ ಅವ ಏನು ಮಾಡಲ್ಲ, ಅವ ಯಾವ ವ್ಯವಹಾರನೂ ಮಾಡಲ್ಲ. ಯಾವಾಗ ನೀವು ಸತ್ಸಂಗದೊಳಗೆ ಬಂದು ಸಜ್ಜನರಿಂದ ಸಾಧು ಸಂತರಿಂದ ಬ್ರಹ್ಮ ಸಂಬಂಧಪಟ್ಟಂತ ಸಾಧನೆ ಬೋಧನೆ ಏನೇನದೋ ಇವೆಲ್ಲ ಮಾಡಿದ್ರಿ ಅಂತಂದ್ರೆ ನಿಮ್ಮೊಳಗೊಂದು ವಿಶೇಷ ಬ್ರಹ್ಮಚೇತನ ತಯಾರಾಗ್ತವ ನೋಡು. ಆ ಚೇತನ ಏನದ ಎದಕ್ಕೆ ವಿರೋಧಿ? ಅಜ್ಞಾನಕ್ಕೆ ವಿರೋಧಿ. ನಾನು ಬೇರೆ ನೀವು ಬೇರೆ, ಮನುಷ್ಯ ಬೇರೆ ಪ್ರಾಣಿಗಳು ಬೇರೆ, ಮತ್ತೇನು ಪಂಚಭೂತಾತ್ಮಕ ಜಗತ್ತೇ ಬೇರೆ ತಾನೇ ಬೇರೆ, ಪರಮಾತ್ಮನೇ ಬೇರೆ ತಾನೇ ಬೇರೆ. ಈ ಭೇದ ಏನದು? ಅಜ್ಞಾನ. ಈಗ ಇಮಿಡಿಯೇಟ್ ಒಂದೇ ಕ್ಷಣದೊಳಗೆ ನೀವು ಸರ್ವವ್ಯಾಪಕ ಬ್ರಹ್ಮನನ್ನ ನೋಡಿ ಆ ಭೇದ ಭಾವವನ್ನ ಸುಟ್ಟು ಹಾಕಿದ್ರಿ ಅಂದ್ರೆ ಅದು ನಿಮ್ಮಲ್ಲಿ ವಿಶೇಷ ಆಗ್ಯದಂತ. ಆ ಭೇದ ಭಾವ ಸುಟ್ಟು ಹಾಕ್ಲಿಲ್ಲ, ಈ ಕಡೆ ಬ್ರಹ್ಮನ ವಿಷಯನೂ ಎಲ್ಲ ತಿಳ್ಕೊಂಡಿರಿ, ಗೊತ್ತಿಲ್ಲೇನು? ಗೊತ್ತದ. ಗೊತ್ತಿದ್ರು ಮತ್ತೆ ಭೇದ ಭಾವ ಮಾಡ್ತೀರಿ ಅಂತಂದ್ರೆ ಏನಾಯ್ತು? ಮಾಹಿತಿ ಮಟ್ಟಕ್ಕದ ನಿಮ್ಮೊಳಗ. ಈ ಸಾಧನೆ ಏನದ? ಮಾಹಿತಿ ಮಟ್ಟಕ್ಕದ, ಅರಿವಿನ ಮಟ್ಟಕ್ಕಿಲ್ಲ. ಈ ಸಾಧನೆ ಮಾಹಿತಿ ಮಟ್ಟಕ್ಕೆ ಮಾತ್ರ, ಅರಿವಿನ ಮಟ್ಟಕ್ಕೆ ಇಲ್ಲ. ಹೆಂಗದ? ಅರಿವಿನ ಮಟ್ಟಕ್ಕೆ ಇಳಿದಿತ್ತು ಅಂತಂದ್ರೆ ಅದಕ್ಕೆ ಸುಟ್ಟು ಹಾಕುವ ಶಕ್ತಿ ಬರ್ತದೆ. ಮಾಹಿತಿ ಮಟ್ಟ ನ್ಯೂಸ್ ಪೇಪರ್ ಓದಿದಂಗೆ ಓದಿರಿ ಅಷ್ಟೇ. ಶುದ್ಧ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರ ಸಾಗರ ಇರ್ಬೋದು, ಮಹಾಲಿಂಗರಂಗರ ಅನುಭವಾಮೃತ ಇರ್ಬೋದು, ಉಪನಿಷತ್ ಇರ್ಬೋದು, ವಚನ ಇರ್ಬೋದು, ಸಿದ್ಧಾಂತಿಕಕ್ಕೆಲ್ಲ ನ್ಯೂಸ್ ಪೇಪರ್ ಟೈಪ್. ಯಾವ್ದಾರ ನ್ಯೂಸ್ ಪೇಪರ್ ಓದಿದ್ದೇನು ಸೀರಿಯಸ್ ಆಗಿ ಅರಿವಿಗೆ ತಗೋತೀವೇನು? ಇಲ್ಲ. ಯಾವ್ದಾರ ಟಿವಿ ಧಾರಾವಾಹಿಗತ್ಲೆ ನೋಡ್ಲಕತ್ತೀವಿ ಅಷ್ಟೇ. ಅದನ್ನ ನಮ್ಮೊಳಗಿರುವ ಅಜ್ಞಾನ ಏನದ? ಭೇದ ಭಾವ. ಮೂಲ ಬಸವಾದಿ ಶರಣರು ಹಿಡಿದಿದ್ದೇ ಈ ಭೇದ ಭಾವ. ಅದು ಅಖಂಡ ಮಾಡಿಕೊಂಡು ನಾವು ಅಖಂಡವಾಗಿ ನೋಡಿ ಅಖಂಡ ದೃಷ್ಟಿಯಿಂದ ವ್ಯವಹರಿಸಿದಂಥವ್ರು ಆದೆವು ಅಂತಂದ್ರೆ ನಾವು ಶರಣರಾಗಿರ್ತೀವಿ. ಈ ಭೇದ ಭಾವನೆ ಅಜ್ಞಾನ. ಶರ ಅಂದ್ರೆ ಭೇದ ಭಾವ. ಇದು ಒಂದು ಬಾಣ. ಶರನ ಭೇದ ಭಾವ, ಅಜ್ಞಾನ ಎನ್ನುವ ಬಾಣ. ಅಂತಂದ್ರೆ ಇಲ್ಲ, ಅಂತ ಶರಣೇ ಇಲ್ಲ ಶರಣರ ಬಳಿ. ಎಲ್ಲರನ್ನು ಒಂದಾಗಿ ನೋಡುವಂತ ಶಕ್ತಿ ಅವ್ರ ಬಳಿ ಅದ. ಈ ಅಜ್ಞಾನದ ಭೇದ ಭಾವ ಏನ್ ಮಾಡ್ಬಿಡ್ತದ? ನಾನೇ ಬೇರೆ ನೀವೇ ಬೇರೆ ಅಂದತ್ನಾಗ ನಿಮ್ಮೆಲ್ಲರೊಳಗ ಈ ಶರ ಏನ್ ಮಾಡ್ತದ? ಎರಡು ಭಾಗ ಮಾಡಿಬಿಡ್ತದ, ಸೀಳ್ತದ. ಏನು? ಹಿತದವರು ಅಹಿತದವರು ಅಂತ ಎರಡು ಭಾಗ ಮಾಡ್ತದೆ ಇಡೀ ಜಗತ್ತಿನಾಗ. ಒಳ್ಳೆಯವರು ಕೆಟ್ಟವರು, ಹಿತದವರು ಅಹಿತದವರು, ಅನುಕೂಲದವರು ಪ್ರತಿಕೂಲದವರು ಅಂತ ಎರಡು ಭಾಗ ಮಾಡ್ತದೆ. ಯಾರ್ಯಾರ ಸಿಕ್ಕೊತ್ನಾಗ ನೀವೇನ್ ಮಾಡ್ತೀರಿ ಗೊತ್ತದ? ಏನ್ ಶರಣ ಬಸವ ಸ್ವಾಮಿ ಎಷ್ಟು ಒಳ್ಳೆಯವರು ಅದಾರಪ್ಪ, ಯಾಕಂದ್ರೆ ಚಂದನು ಎರಡು ಬಣ್ಣದ ಮಾತಾಡಿದ್ರೆ ಒಳ್ಳೆಯವ್ರದಾರ. ಏನಾರ ನಿಮ್ ಓರೆ ಕೋರೆ ತಿದ್ದದಕ್ಕೆ ಹಿಂಗ್ ಇರಬಾರ್ದು ನೋಡ್ರಿ, ಹಿಂಗಿದ್ರ ಚಂದ ಇರ್ತದತ್ ಏನಾರ ಟೈಟ್ ಮಾಡಿಬಿಟ್ನಿ ಅಂತಂದ್ರ ಬಹಳ ಕೆಟ್ಟವದ ನಾವು. ರಾಕ್ಷಸ ಅಂತಾರ ನನಗೆ. ಕೊಪ್ಪಳದಾಗ ಒಬ್ಬರು ಅದಾರ ಅಲ್ಲಿ ಶರಣರು, ನಮ್ ಕೊಟ್ರೆಯವ್ರಿಗೆ ಕೇಳ್ರಿ ಹೇಳ್ತಾರ. ರಾಕ್ಷಸರಿ ಅವ ಬ್ರಹ್ಮ ರಾಕ್ಷಸ ಅಂತಾರ. ಯಾಕಂದ್ರೆ ಜ್ಞಾನ ಅಜ್ಞಾನವನ್ನ ಬೇರ್ಪಡಿಸಿ ಹೇಳ್ತೀನಿ ಅಲ್ಲ, ಅದಕ್ಕೆ ನಾವು ರಾಕ್ಷಸ ಕಂಡಂಗೆ ಕಾಣ್ತೀವಿ ಅಜ್ಞಾನಿಗಳಿಗೆ. ಅವ್ರಿಗೆ ಅಜ್ಞಾನಿ ಅನ್ಬಾರ್ದು, ಮಹಾಜ್ಞಾನಿಗಳೇ ಅನ್ಬೇಕು ಅವ್ರಿಗೆ. ಇಲ್ಲೊಬ್ರು ರಾಯಚೂರಾಗ ಒಬ್ರು ಅದಾರ, ಕೊಪ್ಪಳದಾಗ ಒಬ್ರು ಅದಾರ, ಅಲ್ಲೆಲ್ಲಿ ಅದಾರ ಒಬ್ಬೊಬ್ರು ಮಹಾತ್ಮರವ್ರು. ಇಲ್ಲಿ ಏನಾಗ್ತದ? ಅನುಕೂಲ ಪ್ರತಿಕೂಲ ಮಾಡಿ ಎರಡು ಭಾಗ ಮಾಡ್ತವ. ಎರಡು ಭಾಗ ಮಾಡಿ ಪ್ರತಿಕೂಲ ಇದ್ದವ್ರ ಕಡೆ ನೋಡ್ತೀರ ನೀವು? ನಿಮ್ಗೆ ಏನಾರ ಎದುರಾದವ್ರ ಕಡೆ ಲಕ್ಷ್ಯ ಕೊಟ್ಟು ಏನಾರ ಮಾತಾಡಿಸ್ತೀರ ಪ್ರೀತಿಲಿಂತವ್ರಿಗೆ? ಅರ್ಧ ಜಗತ್ತು ಬಿಸಾಕಿ ಬಿಡ್ತೀರಿ. ಅರ್ಧ ಜಗತ್ತು ಬಿಸಾಕಿ ಇನ್ನು ಅರ್ಧ ಜಗತ್ತು ನಿಮ್ಗೆ ಯಾರು ಅನುಕೂಲ ಅದಾರ ಅವ್ರಿಗೆ ಆಟ ಹಿಡ್ಕೊಂಡು ಹೋಗ್ತಿರ್ತೀರಿ. ಮತ್ತೆ ಅನುಕೂಲ ಇದ್ದವ್ರಿಗೆ ಬಿಸಾಕ್ತೀರಿ ಅಂತ, ಅನುಕೂಲ ಇದ್ದವ್ರಿಗೆ ಹಿಡ್ಕೊಂಡು ಹೋಗ್ತೀರಿ ಅಂದ್ರೆ ಅದರ ಅರ್ಥ ಏನು? ರಾಗ. ಪ್ರತಿಕೂಲ ಇದ್ದವ್ರಿಗೆ ದ್ವೇಷ.
ಈ ರಾಗದ್ವೇಷಗಳು ಎರಡೂ ಇರ್ಲಾರ್ದಂಗೆ ಎಲ್ಲರನ್ನ ಸಮಾನವಾಗಿ ನೋಡ್ಕೋಬೇಕು. ಅನುಕೂಲ ಪ್ರತಿಕೂಲ ನೋಡಬಾರ್ದು, ಭೇದ ಭಾವ ಮಾಡಬಾರ್ದು, ರಾಗದ್ವೇಷ ಮಾಡಬಾರ್ದು. ಎಲ್ಲ ಅಜ್ಞಾನದ ಕೆಲಸಗಳು. ಬೇಕಿದ್ದವ್ರ ಸಂಗಟ ಬರ್ರಿ 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 ಬರ್ರಿ, ಬ್ಯಾಡ್ ಇತ್ತಂತಂದ್ರ ಏನ್ ಹಾಳಾಗಿ ಹೋಗ್ಲಿ ಬಿಡ, ಆ ಕಡೆ ಬಿಟ್ಬಿಡ ಅಷ್ಟೆ. ರಾಗದ್ವೇಷ, ಅನುಕೂಲ ಪ್ರತಿಕೂಲ, ಭೇದ ಭಾವ ಇದೆಲ್ಲ ಮಾಡೋದ್ರಿಂದ ಮುಂದೇನಾಗ್ತದ, ನಿಮಗ ಯಾರಲ್ಲಿ ರಾಗ ಅದ ಅಲ್ಲಿ ಪುಣ್ಯದ ಕೆಲಸ ಮಾಡ್ತೀರಿ, ಯಾರಲ್ಲಿ ದ್ವೇಷ ಅದ ಅಲ್ಲಿ ಪಾಪದ ಕೆಲಸ ಮಾಡ್ತೀರಿ. ಪುಣ್ಯ ಸುಖದ ಫಲವನ್ನ ತಯಾರು ಮಾಡ್ತದ, ಪಾಪ ದುಃಖದ ಫಲವನ್ನು ತಯಾರು ಮಾಡ್ತದ. ಅದು ಯಾರಪ್ಪನ ಗಂಟು, ಅದನ್ನು ಅನುಭವಿಸ್ಲಿಕ್ಕ ಮತ್ತೆ ಶರೀರಗಳನ್ನು ಹೊತ್ತು ಬರಬೇಕಾಗ್ತದೆ, ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಶರ ಅಂದ್ರೆ ಈ ಅಜ್ಞಾನ ಎನ್ನುವ ಬಾಣ ಈ ಜಗತ್ತನ್ನ ಚೀಳುವ ಮೊದಲು ನಾವೇನ್ ಮಾಡಬೇಕು, ಅಖಂಡವಾಗಿ ಇರುವಂತಹ ಒಂದು ಕೆಲಸ ಮಾಡಬೇಕು. ಶರಣರು ಆಗ್ಬೇಕು, ಶರಣರು ಆಗಬೇಕು. ಆಗಿ ಅಖಂಡ ಬ್ರಹ್ಮನ ದರ್ಶನ ಮಾಡ್ಕೊಳ್ಳಂತ ಏನಾಗಬೇಕು, ಸಾಮಾನ್ಯ ಚೇತನ ಹೆಂಗ ಎಲ್ಲದಕ್ಕೂ ಅವಕಾಶ ಕೊಟ್ಟದಿಲ್ಲ. ಸಾಮಾನ್ಯ ಚೇತನ ಎಲ್ಲದಕ್ಕೂ ಅವಕಾಶ ಕೊಟ್ಟದಲ್ರಿ. ನಿಮ್ಗೆ ಅನುಕೂಲ ಇದ್ದವ್ರಿಗೆ ಅವಕಾಶ ಕೊಟ್ಟದ, ಪ್ರತಿಕೂಲ ಇದ್ದವ್ರಿಗೆ ಅವಕಾಶ ಕೊಟ್ಟದ. ಅದರಂಗಾಗಬೇಕು. ವಿಶೇಷ ಚೇತನದಿಂದ ಅಜ್ಞಾನವನ್ನ ನಾಶ ಮಾಡ್ಕೋಬೇಕು. ನಾವ್ ಹೆಂಗಾಗಬೇಕಪ್ಪ ಅಂತಂದ್ರೆ, ಭೇದ ಭಾವ ಇವೆಲ್ಲ ನಾಶ ಮಾಡಬೇಕು ಅಂತಂದ್ರೆ ಅಜ್ಞಾನ ನಾಶ ಮಾಡೋದಕ್ಕೆ ವಿಶೇಷ ಚೇತನ ಬೇಕು. ಅದರಿಂದ ನಾಶ ಮಾಡ್ಕೊಂಡು ಹೆಂಗಾಗಬೇಕು, ನಾವು ಎದರಂಗಾಗಬೇಕು, ಸಾಮಾನ್ಯ ಚೇತನದಂಗ ಆಗ್ಬೇಕು. ನಾವೇನಾಗಬೇಕಂದ್ರೆ ಸಾಮಾನ್ಯ ಚೇತನದಂಗ ಆಗ್ಬೇಕು, ಶುದ್ಧ ಬ್ರಹ್ಮನಂಗ ಆಗಬೇಕು. ಶುದ್ಧ ಬ್ರಹ್ಮನಂಗ ಆಗುವುದಕ್ಕೆ ಏನೇನು ಅಡ್ಡಿ ಅದಾವ ಅವಕ್ಕೆಲ್ಲ ಸುಟ್ಟು ಹಾಕ್ಲಿಕ್ಕೆ ವಿಶೇಷ ಚೇತನ ಬೇಕು. ಏನು ಘಟನೆಗಳಾಗ್ಯಾವ ಅಂದ್ರೆ ಸುಮ್ಮನೆ ಇಟೀಟಕ್ಕೆ ಚುಯಿ ಪಟಕ್ಕಂದ್ರೆ ಸಾಕು, ಮುಂಜಾನೆ ಒಂದು 25 ನ್ಯೂಸ್ ಹಾಕಿರ್ತಾರೆ. ಅವು ಸಾಮಾನ್ಯ ಚೇತನದ ರೂಪದಲ್ಲಿ ಇದ್ದವರಿಗೆ ಏನು ದೊಡ್ಡ ವಿಷಯ, ಭಾರಿ ವಿಷಯ, ಗಂಭೀರ ವಿಷಯ ಅನ್ಸಂಗೆ ಇಲ್ಲ. ಮಂದಿ ಮನೆಗೆ ಆಗಿದ್ದಕ್ಕ ನಿಮ್ಗೆ ಹಂಗ ಅನ್ಸಂಗಿಲ್ಲ, ನಿಮ್ ಮನೆಗೆ ಆದ್ರೆ ಗೊತ್ತಾಗ್ತದ ಅಂತ. ನಮ್ಮ ಮನೆಗಾದ್ರೂ ನಮ್ಗೇನ್ ಅನ್ಸಂಗಿಲ್ಲ. ಏನ್ ಮಾಡ್ತೀವಿ, ಏನಾಗಿದ್ದು ಆಗಿರ್ತದ. ಈಗ ಏನ್ ಮಾಡ್ಬೇಕು, ಈಗ ಕೂತೀವಿ, ಸತ್ಸಂಗ ಹೇಳ್ಕೊತ್ ಕೂತೀವಿ, ಕೇಳ್ಕೊತ್ ಕೂತೀವಿ. ಯಾವ್ದೋ ಒಂದು ಛತ್ ಹುಳ ಹತ್ತಿದ್ ಏನ್ ಗೊತ್ತಾಗ್ತದೇನೋ, ದಾಪ ತಲೆ ಮೇಲೆ ಬಿತ್ತಪ್ಪ, ಏನ್ ಮಾಡ್ಬೇಕು, ತೆಗಿಬೇಕಷ್ಟೇ. ತೆಗೆದು ಚೆಲ್ಬೇಕು. ಬದುಕಿತ್ತಂತಂದ್ರ ಅದಕ್ಕೆ ದವಾಖಾನಿಗೆ ಹೋಗ್ಬೇಕು, ಸತ್ತಿತ್ತಂದ್ರೆ ಸುಡುಗಾಡಕ್ಕೆ ಹೋಗ್ಬೇಕು, ಮನೆಯಾಗಿದ್ದ ಕಸ ಚೆಲ್ಬೇಕು. ಅದು ಮುಂದೇನು ಕ್ರಿಯಾಕರ್ಮ ಮಾಡಿಕೆ ಮತ್ತೆ ಸ್ವಚ್ಛ ಮಾಡ್ಕೊಂಡು ಏನ್ ಉಳಿದದ ಅದ್ರಾಗ ಚಂದ ನಡ್ಕೊಂಡು ಹೋಗ್ಬೇಕಷ್ಟೇ. ಇದೇ ಇರೋದು ಜಗತ್ತು. ಇದನ್ನ ದೊಡ್ಡದು ಮಾಡ್ಕೊಳಕ್ ಹೋಗೋದೇನಿಲ್ಲೇ ಇಲ್ಲ. ಒಂದು ಸಣ್ಣ ನಷ್ಟವನ್ನು ನಾವು ಅನುಭವಿಸ್ಬೇಕಾದ್ರೆ ಎಷ್ಟು ತ್ರಾಸ ಮಾಡ್ಕೋತೀವಿ. ಎಷ್ಟು ಸಾವಿರ ಜೇನು ಹುಳಗಳು ಇರ್ತಾವ ಗೊತ್ತದ, ಸಾವಿರ ಜೇನು ಹುಳಗಳು ಇರ್ತಾವ. ಅವು ಕೋಟಿ 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 ಹೂವುಗಳ ಬಲ್ಲಿ ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ಮಕರಂದವನ್ನ ತಗೊಂಡು ಬಂದು ಒಂದು ಜೇನು ಹುಟ್ಟು ತಯಾರು ಮಾಡ್ತಾವ. ಅವು ಎದರ ಸಲುವಾಗಿ ಮಾಡಿರ್ತಾವ, ಏನ್ ನಿಮಗೆ ತಿನ್ನಕ್ ಮಾಡಿರ್ತಾವೇನೋ, ತಮ್ಮ ಮಕ್ಕಳು ಮರಿಗಳಿಗೆ ತಿನ್ನೋದಕ್ಕಂತ ಮಾಡಿರ್ತಾವ. ಯಾವನೋ ಒಬ್ಬನ ಕಣ್ಣಿಗೆ ಬಿತ್ತು ಜೇನು ತಟ್ಟಿ ಅಂತಂದ್ರೆ ಸಾಕು, ಪ್ಲಾನ್ ಮಾಡಿಬಿಡ್ತಾನೆ. ಇಲ್ಲಿ ಅದಲ್ಲಪ್ಪ ಜೇನು, ಏನ್ ಇವನ್ ಸಲುವಾಗಿ ತಯಾರು ಮಾಡಿಟ್ಟದ ನಂಗ. ನೆಕ್ಸ್ಟ್ ಡೇ ಬರ್ತಾನೆ, ಕಂಬಳಿ ಗಿಂಬಳಿ ಎಲ್ಲಾ ಹಚ್ಕೊಂಡು, ಕೈಯಾಗ ಒಂದು ಡ್ಯೂಟಿಗೆ ಹಿಡ್ಕೊಂಡು ಬೆಂಕಿ ಹಚ್ಚಿ ಆ ಹುಳಗಳಿಗೆ ಎಲ್ಲ ಸುಟ್ಟು ಹಾಕಿಬಿಡ್ತಾನೆ. ಅಂತ ನಷ್ಟ ಅಂತೂ ಎಲ್ಲಿ ಆಗಿಲ್ಲಲ್ರಿ. ಜೇನು ಹುಟ್ಟಿಗೆ ಆದಷ್ಟು ನಷ್ಟ ಎಲ್ಲಿ ಮಾಡಿಲ್ಲ ಜಗತ್ತಿನ. ಎಲ್ಲ ಹುಳಗಳಿಗೆ ಸಾಯಿಸ್ತಾರೆ. ಎಲ್ಲ ಹುಳಗಳಿಗೆ ಸಾಯಿಸಿ ಆ ಜೇನು ತಗೊಂಡು ತಿಂದು ಏನು ದೊಡ್ಡ ಮೋಕ್ಷ ಸಾಧನೆ ಮಾಡಿದ್ವ ಜೇನು ತಿಂದವ? ಏನಿಲ್ಲ. ತಿಂದು ಕೂತ. ಅದರೊಳಗೆ ಏನೋ ಅಪ್ಪಿ ತಪ್ಪಿ ಒಂದು ಜೇನು ಹುಳ ಉಳಿದಿತ್ತು ಜೀವಂತ. ಆ ಜೇನು ಹುಳ ಏನ್ ಮಾಡ್ತು, ಒಂದು ಗಿಡದ ಟೊಂಗೆಯ ಮೇಲೆ ಕುಳಿತು ತಲೆ ತೆಳಗಾಕೊಂಡು ಹಿಂಗೆ ಕೂತಿತ್ತು.
ಆ ಟೊಂಗೆಯ ಮೇಲೆ ಇನ್ನೊಂದು ಟೊಂಗೆ, ಆ ಟೊಂಗೆಯ ಮೇಲೆ ಗಿಳಿ ಕೂತಿತ್ತು. ಆ ಗಿಳಿ ಏನಂತು, ಏನಪ್ಪ ಹೊಯ್ತಲ್ಲ, ಎಲ್ಲ ಹೊಯ್ತಲ್ಲ ನಿಂದು ಅಂತ. ಇದ್ಯಾವದಪ್ಪ ನನಗ ಹೊಯ್ತಲ್ಲ ಅನ್ನೋದು ಅಂತ ನಾನು ಗಿಳಿ ಏನ್ ಹೋಯ್ತು ಅಂತ. ಏನ್ ಹೋಯ್ತು, ಏನ್ ಹೋಗಿಲ್ಲ ಹೇಳ, ಏನ್ ಹೋಗ್ಯದ, ಏನ್ ಹೋಗಿಲ್ಲ ಅಂತ ನೋಡ್ರಿ. ಅಷ್ಟೆಲ್ಲ ತನ್ನ ಜೊತೆಗಾರರ ಲಕ್ಷ ಕೋಟಿ ಹುಳಗಳು ಸುಟ್ಟು ಸತ್ತಾದ್ರೂ ನಂದೇನು ಹೋಗಿಲ್ಲ. ಹೋಗ್ಲಕ್ ಏನಂತದಿಲ್ಲ, ಬರ್ಲಕ್ಕಂತದ ಏನಿಲ್ಲ, ಇಲ್ಲಿ ಏನ್ ಇದ್ದದ ಅದನ್ನೇ ಚಂದ ಮಾಡ್ಕೊಂಡು ಹೋಗ್ಬೇಕು ಅಂತ. ಇಲ್ಲ, ನೀ ಮುಖ ತೆಳಗ್ ಹಾಕೊಂಡು ಕುಂತದ್ದು ನೋಡಿದ್ರೆ ನನಗೆ ಅಯ್ಯೋ ಅನಿಸ್ಲಕತ್ತದ, ನಿನ್ ಬಗ್ಗೆ ಒಳಗೆ ಭಯಂಕರ ಕನಿಕರ್ ಅನ್ಸ್ಲಕತ್ತದ ಅಂತ ಗಿಳಿ ಹೇಳ್ತ. ಆವಾಗ ಜೇನುಹುಳ ಏನ್ ಹೇಳ್ತದ, ಲೇ ತಮ್ಮ, ನಾನು ತಲೆ ತೆಳಗ್ ಹಾಕೊಂಡು ಕುಂತು ಆ ಸತ್ತವ್ರ ಬಗ್ಗೆ, ಕಳ್ಕೊಂಡು ಜೇನು ತುಪ್ಪದ ಬಗ್ಗೆ ನಾ ಏನು ಚಿಂತೆ ಮಾಡ್ತಾ ಇಲ್ಲ. ನಾ ಎದ್ರ ಚಿಂತೆ ಮಾಡ್ಲಕತ್ತೀನಿ ಅಂದ್ರ, ಈಗೇನ್ ಮೊದಲ ಜೇನು ಹುಟ್ಟು ಕಟ್ಟಿದ್ದೆ ಅದು ಸ್ವಲ್ಪ ಸುರಕ್ಷಿತವಾದ ಜಾಗದಾಗ ಇದ್ದಿದ್ದಿಲ್ಲ, ಈ ಮನುಷ್ಯರ ಕಣ್ಣಿಗೆ ಬಿದ್ದಕ್ಕೆ ಎಲ್ಲ ಕೆಟ್ಟ ಹೋಯ್ತು. ಈಗ ಇದು ಇನ್ನೂ ಹೆಚ್ಚು ಸುರಕ್ಷಿತವಾದ ಜಾಗ ಎಲ್ಲದ ನೋಡಿ ಅಲ್ಲಿ ಹೊಸ ಜೇನು ಹುಟ್ಟು ನಾ ಕಟ್ಟಬೇಕು ಅಂತೇಳಿ ವಿಚಾರ ಮಾಡ್ಲಕತ್ತೀನಿ, ನಾನು ಪ್ಲಾನ್ ಮಾಡ್ಲಕತ್ತೀನಿ ಅಂತ. ಆಲೋಚನೆ ಏನಿರ್ಬೇಕಂತಂದ್ರ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು, ಕಳೆದು ಹೋಗಿದ್ರ ಬಗ್ಗೆ ದುಃಖಿ ಆಗಿರಬಾರ್ದು. ಸಾಮಾನ್ಯ ಚೇತನದ ಶಕ್ತಿ ಅಂದ್ರೆ ಹಂಗಿರ್ತದ, ನಷ್ಟಕ್ಕೂ ಅಷ್ಟೇ ಗಟ್ಟಿಯಾಗಿ ನಿಂದಿರ್ತದ, ಲಾಭಕ್ಕೂ ಅಷ್ಟೇ ಗಟ್ಟಿಯಾಗಿ ನಿಂದಿರ್ತದ ಅದು ಸಾಮಾನ್ಯ ಚೇತನ. ನಂಬಲ್ಲಿ ಹಂಗಿಲ್ಲ, ಸ್ವಲ್ಪ ನಷ್ಟ ಆಯ್ತಂದ್ರೆ ವೀಕ್ ಆಗಿಬಿಡ್ತೀವಿ, ಸ್ವಲ್ಪ ಅಪಮಾನ ಆಯ್ತಂದ್ರೆ ವೀಕ್ ಆಗಿಬಿಡ್ತೀವಿ. ಈಗ ಮಾತಾಡೋದ್ರಾಗೆ ಒಂದೆರಡು ಮಾತು ಅಲ್ಲದ ಮಾತು ಆಡಿಬಿಟ್ನೆ ಅಂತಂದ್ರೆ ನಾಳೆಗೆ ಅರ್ಧಕ್ಕರ್ಧ ಮಂದಿ ಬರೋದ್ ಬಿಟ್ಬಿಡ್ತಾರೆ. ಯಾಕಂದ್ರೆ ಸಾಮಾನ್ಯ ಚೇತನದ ಸಾಮರ್ಥ್ಯ ಬಂದಿಲ್ಲ. ವಿಶೇಷ ಚೇತನವನ್ನು ಇಟ್ಕೊಂಡು ಭೇದ ಭಾವ ಇಟ್ಟುಕೊಂಡು ಏನ್ ಮಾಡ್ಲಕತ್ತೀರಿ, ಪ್ರವಚನ ಕೇಳ್ತಾ ಇರ್ತೀರಿ. ನಾನು ನಿಮಗೆ ಬೈದ್ರ ಬ್ಯಾನೆ ಆಗ್ತದ, ಬರಕ್ಕ ಮನಸ್ಸು ಬರಂಗಿಲ್ಲ, ಏನ್ ಹಿಂಗಂತಾರ ಅಂತ. ಮನ್ಯಾಗ ಹೆಣ್ತಿ ಹಿಡ್ಕೊಂಡು ಪೆಕ ಪೆಕ ಒದ್ತಿರ್ತಾಳ, ಅವಾಗ ಅದನ್ನು ತಾಳ್ಕೊಂಡು ಅಲ್ಲೇ ಬಿದ್ದಿರ್ತಾರೆ ಮೂಲ್ಯಾಗ. ಹೆಣ್ರು ಒದ್ದಾರ ಇಲ್ರಿ, ಅವ್ರು ಏನಂದ್ರು ಅಲ್ಲಿ ತಾಳ್ಕೋತೀರಿ, ಮಕ್ಕಳು ಏನಂದ್ರು ತಾಳ್ಕೋತೀರಿ. ತಾಳ್ಕೋತೀರ ಇಲ್ಲ, ಅದು ತಾಳ್ಕೋತೀರಿ, ಇದ್ಯಾಕೆ ತಾಳ್ಕೊಳಂಗಿಲ್ಲ? ಇದೇ ಭೇದ ಭಾವ. ಅವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಎಲ್ಲರೂ ನಮ್ಮ ಸುಧಾರಣೆಗಾಗಿ ಹೋರಾಟ ಮಾಡ್ತಿರ್ತಾರ ಅಂತ ತಿಳ್ಕೊಂಡ್ರೆ ಅದು ಹೋಗೇ ಬಿಡ್ತದೆ ಸಮಸ್ಯೆ. ಹಗಲತ್ತ ಎಲ್ಲೇನೆ ಹೆಂಡತಿ ಕಾಲು ಸ್ವಲ್ಪ ಟಚ್ ಆದ್ರ, ಲೇ ಏನು ಕಣ್ಣು ಕಾಣಿಸ್ತದಿಲ್ಲ, ನಾನು ಗಂಡ ಅಂದ್ರೆ ಏನು, ಪತಿಯೇ ಪರಮೇಶ್ವರ. ಪತಿ ಪರಮೇಶ್ವರ ಒದಿತಿ ಕಾಲು ಟಚ್ ಆಗ್ತಾವ, ಏನು ತೋರಿಸ್ತಾನ ತನ್ನ ಗಾಂಭೀರ್ಯ. ಪತಿಯೇ ಪರಮೇಶ್ವರನೆಂದು ಹಗಲು ಏನ್ ಮಾಡ್ತಾನ, ತನ್ನ ಗಾಂಭೀರ್ಯ ತೋರಿಸವ. ರಾತ್ರಿ ಏನ್ ಮಾಡ್ತಾನ, ಸತಿ ಪತಿಗಳು ಒಂದಾಗಿ ರತಿ ಕ್ರೀಡೆ ಆಡುವಾಗ ಸತಿಯ ಕಾಲು ಪತಿಗೆ, ಪತಿಯ ಕಾಲು ಸತಿಗೆ ಬಡಿಯುವಾಗ ಎಲ್ಲಿ ಹೋಗಿತ್ತು ನಿನ್ನ ದೈವತ್ವ ಅಂತ ಕೇಳ್ತಾರ. ಕಾಲು ಬಡಿತಾವ ಇಲ್ಲ ಅವಾಗ, ಏನ್ ಕಾಲು ಎಕಡೆ ದೂರ ಇಟ್ಟಿರ್ತಾರೆ. ಎಲ್ಲಿ ದೇವರು ಎಲ್ಲಿ ದಿನರು, ಅಭೇದ ಭಾವ ತಾಳಿದ್ರಿ ಅಂತಂದ್ರೆ ಅಲ್ಲಿ ಸತಿ ಇಲ್ಲ, ಪತಿ ಇಲ್ಲ, ಪುತ್ರ ಇಲ್ಲ, ಪಿತೃ ಇಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ, ಏನೇನು ಇಲ್ಲ, ಅಭೇದ. ಅಖಂಡ ಬ್ರಹ್ಮನ ದರ್ಶನ. ಸಾಮಾನ್ಯ ಚೇತನ ನಾನಾಗ್ಬೇಕು. ಆ ಚೇತನ ಆದ್ರಿ ಅಂತಂದ್ರೆ ಇವತ್ತು ವಿಚಾರ ಸಾಗರ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕಷ್ಟೇ, ಮುಗೀತು. ಕಾಂಗ್ರೆಸ್ ಆದ್ರೇನು, JDS ಆದ್ರೇನು, BJP ಆದ್ರೇನು, ಒಳಗ ಪ್ರಾಮಾಣಿಕವಾದಂತ ಕಾಳಜಿ ಕಕ್ಕಲಚ್ಚಿ ಇದ್ದು ರಾಜ್ಯವನ್ನ ಬೆಳೆಸಬೇಕು, ದೇಶವನ್ನು ಬೆಳೆಸಬೇಕನ್ನಂತ ರಾಜಕಾರಣಿಗಳು ಇದ್ರೆ ಅದರಿಂದ ಏನಾಗ್ತದ, ಉದ್ಧಾರ. ಆ ಪಕ್ಷ ಹಿಡ್ಕೊಂಡು ಜನರಿಗೆ ತಲೆ ಕೆಡಿಸಿ ಅವ್ರು ಓಟ್ ಹಾಕಿಸ್ಕೊಂಡು
ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದು ಅವರು ಮತ್ತೆ ಇವ್ರ ರೊಕ್ಕದಾಗೆ ಅವ್ರು ಬದುಕ್ತಿದ್ರು ಅಂತಂದ್ರೆ ಅದರಿಂದ ಏನ್ ಸಿಗ್ತದೆ? ಮಣ್ಣು ಸಿಗ್ತದೆ? ಏನು ಆರಿಸಿ ತಂದವ್ರಿಗೂ ಏನು ಸಿಗಲ್ಲ, ಆರಿಸಿ ಬಂದವ್ರಿಗೆ ಮಜಾ ಎಲ್ಲರೂ ಅವ್ರು ಮಜಾ ಮಾಡೋದಕ್ಕೆ ಇವ್ರು ದುಡಿಲಕತ್ತಾರ ಅಷ್ಟೇ. ಅಖಂಡ ಭಾವ ಇದ್ದಿದ್ದಿಲ್ಲ ಅಂತಂದ್ರೆ ಯಾವ ಸಾಧನೆ ಆಗ್ತದೆ? ಏನಾಗಂಗಿಲ್ಲ. ಎಲ್ಲ ಸಾಮಾನ್ಯ ಚೇತನದ ಸ್ವರೂಪಕ್ಕೆ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು, ಆ ರೀತಿ ಆಗ್ಬೇಕು. ಅದಕ್ಕೆ ಚೇತನ ಸಾಮಾನ್ಯ ನ ವಿರೋಧಿ. ಸಾಮಾನ್ಯವಾದ ಚೇತನ ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಲಾಭ, ಶ್ರೇಯಸ್ಸು, ಪ್ರೇಯಸ್ಸು ಏನೇನಾಗ್ತವ ಏನ್ ಲೆಕ್ಕದಾಗಲಕ್ಕ ಅವು ಯಾವುದಕ್ಕೂ ಅದು ವಿರೋಧಿ ಇಲ್ಲ. ಅಂತ ಒಂದು ಶಕ್ತಿ ನಮ್ಮೊಳಗ ಬರಬೇಕು. ವಿರೋಧಿ ಆಗಿರುವುದಿಲ್ಲ. ಸಾಮಾನ್ಯ ಚೇತನವು ಮಾಯೆಗೆ ವಿರೋಧಿ ಆಗಿರುವುದಿಲ್ಲ. ಮಾಯೆ ಏನ್ಯಾಕೆ ಮಾಡಲಕ್ಕ ಅದು ಸಾಮಾನ್ಯ ಚೇತನ ಏನ್ ಮಾಡ್ತದ? ಎಲ್ಲದಕ್ಕೂ ಅವಕಾಶ ಕೊಡ್ತದ. ಅದಕ್ಕೆ ಎಲ್ಲೋ ಒಂದು ಕಡೆ ನೀವು ನೋಡಿರ್ಬಹುದು, ಏನಂದ್ರ ಪರಮಾತ್ಮ ತೆಳಗ ಅಂಗಾತ ಬಿದ್ದಾನ, ಅವನ ಎದಿ ಮೇಲ ಅವನ ಹೊಟ್ಟಿ ಮೇಲ ಈ ಮಾಯೆ ದೇವಿ ತ್ರಿಶೂಲ್ ಹಿಡ್ಕೊಂಡು ಭರತನಾಟ್ಯ ಮಾಡ್ತಿರ್ತಾವ. ಅಂಗಾತ ಬಿದ್ದಾನ ತೆಳಗ ಪರಮಾತ್ಮ. ನೋಡಿರ ಫೋಟೋ? ಎಲ್ಲಾರ ಸಿಕ್ಕರೆ ಕಳಿಸ್ತೇನೆ ನಿಮಗೆ. ಅವ ಪರಮಾತ್ಮ ಅಂಗಾತ ಬಿದ್ದಾನ. ಇದು ಏನ್ ಮಾಡ್ಲಕತ್ತದ? ದೇವಿ ಅವನ ಎದಿ ಮೇಲ ಇದು ಭರತನಾಟ್ಯ ಮಾಡ್ಲಕತ್ತದ. ಅದು ಏನದರ ಅರ್ಥ ಅಂದ್ರೆ ಅವ ಸಾಮಾನ್ಯ ಚೇತನ. ಈ ಮಾಯೆ ಬೆಕ್ಕದು ಮಾಡ್ಲಕ್ಕ ಎಲ್ಲನೂ ತಾಳ್ಕೊತಾನ. ಹಾಗಿದ್ದಾಗ ಅವ ಪರಮಾತ್ಮ ಅನಿಸ್ಕೊತಾನ, ಅವ ಸಾಮಾನ್ಯ ಚೇತನ ಅನಿಸ್ಕೊತಾನ. ಅದಕ್ಕೆ ಸಾಮಾನ್ಯ ತಾಕೋ ಸಾಧಕ ಹೈ ವೃತ್ತಿ ಮೇ ಆರೋಡ್. ಅದಕ್ಕೆ ಸಾಮಾನ್ಯವಾದ ಚೇತನವು ಮಾಯೆಗೆ ಏನದ? ಸಾಧಕವಾಗಿದೆ, ಅನುಕೂಲಕರವಾಗಿದೆ. ಮಾಯೆಗೆ ಅದು ಅನುಕೂಲಕರ ಅದದು. ಯಾವುದು? ಸಾಮಾನ್ಯ ಚೇತನ. ಅದು ಏನ್ ಬೆಕ್ಕದ್ ಮಾಡ್ಲಿ, ನಾನು ನೋಡ್ಕೋತೀನಿ ಹೋಗಂತಿರ್ತಾರ ಇಲ್ರಿ? ನೀ ಏನ್ ಮಾಡ್ತಿ ಮಾಡು, ನಾನು ನೋಡ್ಕೋತೀನಿ ನಾ ಎದಿನಲ್ಲ ನಿನ್ನಿಂದ ಅಂತಿರ್ತಾರಿಲ್ಲ ಕೆಲವೊಬ್ರು. ಹಾಗಿದು ಏನದ ಅಂತಂದ್ರೆ ಸಾಮಾನ್ಯವಾದ ಚೇತನವು ಮಾಯೆಗೆ ವಿರೋಧಿಯಾಗಿರುವುದಿಲ್ಲ. ಆ ಚೇತನ ಮಾಯೆಗೆ ಸಾಧಕವಾಗಿದೆ, ಆಶ್ರಯದಾತವಾಗಿದೆ, ಅನುಕೂಲಕರವಾಗಿದೆ. ಅದಕ್ಕೆ ಜಗತ್ತಿನೊಳಗ ದೇವರು ಅಂತ ಇದ್ರ, ಒಳಗ ಅಂತಃಕರಣದಾಗ ದೇವರು ಅಂತ ಇದ್ರೆ ಯಾಕ ಇಂಥ ಕೆಟ್ಟ ಮಾತು ಕೆಟ್ಟ ಕೆಲಸ ಜಗತ್ತಿನೊಳಗೆ ದುರ್ಘಟನೆಗಳು ಆಗ್ಲಕತ್ತವ ಅಂತಂದ್ರೆ ಸಾಮಾನ್ಯ ಚೇತನದ ರೂಪದಲ್ಲಿ ಇದ್ದದಕ್ಕೆ ಈ ಎಲ್ಲ ದುರ್ಘಟನೆಗಳು, ದುರ್ಭಾಷೆ, ದುರಾಚಾರ, ಅನಾಚಾರ ಏನೋ ಇವೆಲ್ಲ ನಡೆದಾವ. ಮುಂದೆ ಮೂರನೇ ಸಾಲ ಏನದ? ಅಂತಃಕರಣ ಅಂದ್ರೆ ವೃತ್ತಿ ಮೇ ಆರೂಢ ವಿರೋಧ ವೃತ್ತಿ ಜಾನಿಯೇ ಅಂತಂದ್ರೆ ಅಂತಃಕರಣ ವೃತ್ತಿಯಲ್ಲಿ ಆರೂಢ ಸ್ಥಿತವಾದ ಚೇತನ ಏನದಲ್ಲ ಅದು ಮಾಯೆಗೆ ಪ್ರತಿಕೂಲವಾಗಿದೆ, ಅದು ನಾಶಕವಾಗಿದೆ. ಮಾಯೆಯನ್ನ ನಾಶ ಮಾಡ್ತದದು. ನಿಮ್ಮ ಅಂತಃಕರಣದೊಳಗ ಇದನ್ನ ನೀವು ಸಂಗ್ರಹ ಮಾಡ್ತಿರಲ್ಲ, ಬ್ರಹ್ಮಜ್ಞಾನ ಸಂಗ್ರಹ ಮಾಡಿ ನೀವೇನ್ ಮಾಡ್ಬೇಕು? ಜ್ಞಾನ ಅಜ್ಞಾನವನ್ನ ಭೇದ ಮಾಡಿ, ಅಜ್ಞಾನವನ್ನ ನಾಶ ಮಾಡಿ, ನೀವು ಕೇವಲ ಸುಜ್ಞಾನವನ್ನ ಸಂಗ್ರಹ ಮಾಡುವಂತ ವಿವೇಕವುಳ್ಳವರಾಗಿ ಮತ್ತೆ ವಿರಾಗಿಗಳಾದ್ರಿ ಅಂತಂದ್ರೆ ನಿಮ್ಮೊಳಗಿನ ಆರೂಢವಾದ ಜ್ಞಾನ ಏನದಲ್ಲ ಆ ಜ್ಞಾನ ಈ ಮಾಯೆಗೆ ವಿರೋಧ. ನೀವು ನೋಡಿದ ಕೂಡ್ಲೇನೆ, ನಾಮ ರೂಪಗಳು ನೋಡಿದ ಕೂಡ್ಲೇನೆ ನಿಮಗೆ ಮಾಯಾ ದರ್ಶನ ಆಗ್ತದ. ಮತ್ತ ಯಾವಾಗ ನಿಮಗೆ ಆರೂಢವಾದಂತ ಜ್ಞಾನದ ದೃಷ್ಟಿಯಿಂದ ನೀವು ಆ ನಾಮರೂಪಗಳನ್ನ ನೋಡಿದ್ರಿ ಅಂತಂದ್ರೆ ಆ ನಾಮರೂಪ ಹೋಗಿ ಅಲ್ಲಿ ಬ್ರಹ್ಮ ಕಾಣ್ತದ. ನಾಮರೂಪ ಏನಾಯ್ತು? ನಾಶ ಆಯ್ತು. ವೃತ್ತಿ ಮೇ ಆರೂಢವ ವಿರೋಧ ವೃತ್ತಿ ಜಾನಿಯೇ. ಅದು ಏನದಪ್ಪ ಅಂದ್ರೆ ವೃತ್ತಿಯಲ್ಲಿ ಆರೂಢವಾಗಿರುವಂತ ವಿರೋಧಿ ಯಾವುದು? ನಿಮ್ಮ ವೃತ್ತಿ ಏನದಲ್ಲ, ಜ್ಞಾನದ ವೃತ್ತಿ. ಯಾವ ವೃತ್ತಿ? ಅಹಂ ಬ್ರಹ್ಮಾಸ್ಮಿ ವೃತ್ತಿ, ಸರ್ವಂ ಬ್ರಹ್ಮಾಸ್ತಿ ವೃತ್ತಿ. ಗುರು ಅದನ್ನು ಏನ್ ಮಾಡ್ತಾನಂದ್ರೆ ನಿಮ್ಮ ಅಂತಃಕರಣದೊಳಗೆ ಒಂದು ವೃತ್ತಿ ತಯಾರು ಮಾಡಿ ಕೊಡ್ತಾನ. ಜಗತ್ತಿನ ತುಂಬ ಬೇಕಾದಷ್ಟು ವಸ್ತುಗಳದವ, ಎಲ್ಲ ವಸ್ತುಗಳ ಬಗ್ಗೆ ನಿಮಗೊಂದೊಂದು ವೃತ್ತಿ ಅದಾವ ನಿಮ್ಮಲ್ಲಿ. ಆದ್ರೆ ಇವ ಕೊಡೋದ, ಗುರು ಕೊಡೋದು ಯಾವುದು? ಒಂದು ವೃತ್ತಿ ತಯಾರು ಮಾಡಿಕೊಡ್ತಾನ. ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ವೃತ್ತಿ ತಯಾರು ಮಾಡಿಕೊಡ್ತಾನ.
ಈ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿ ತಯಾರಾಗಿತ್ತು ಅಂತಂದ್ರೆ ನಿಮ್ಮಲ್ಲಿ ಏನೇನು ನಾಶ ಮಾಡ್ತದ ಹೇಳ್ರಿ. ಈಗ ನಿಮ್ಮೊಳಗ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದು ವೃತ್ತಿ ತಯಾರಾಗ್ಯದ ಅಂತ ನಿಮಗೆ ಕನ್ಫರ್ಮ್ ಆಗಿತ್ತು ಅಂದ್ರೆ ಏನೇನು ನಾಶ ಆಗ್ಬೇಕು? ನಮ್ಮಲ್ಲಿ ಅಜ್ಞಾನ ಅಂದ್ರೆ ಶರೀರವೇ ದೇಹನೇ ನಾನು, ಹೌದಾ? ಮತ್ತ ಶರೀರಕ್ಕಿಟ್ಟ ಹೆಸರು ರೂಪ, ಈ ನಾಮ ರೂಪ ನಂದು, ಮತ್ತೆ ನನ್ನ ಲಿಂಗ ಗಂಡು ಹೆಣ್ಣು, ಮತ್ತೆ ನನ್ನ ಜಾತಿ ಈ ಅಹಂ ಬ್ರಹ್ಮ ಅಂತಂದ್ಮೇಲೆ ಬ್ರಹ್ಮಗೆ ಯಾವ ಜಾತಿ ಅದ ರೀ? ಮತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಗಳು, ಮತ್ತು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಆಶ್ರಮಗಳು, ಮತ್ತೆ ಈ ದೇಶ ಆ ದೇಶ ಅಂತ ದೇಶ ಭೇದ, ಭಾಷಾ ಭೇದ ಮತ್ತು ವಯೋಭೇದ, ಸಣ್ಣವರು ದೊಡ್ಡವರು ಅಥವಾ ವಯಸ್ಸಿನ ಭೇದ, ಇವೆಲ್ಲನೂ ಹೋಗ್ಬಿಡ್ತದ. ಇವೆಲ್ಲ ನಷ್ಟ ಮಾಡ್ಕೊಂಡ್ರೆ ನಿಮ್ಮೊಳಗ ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರಾಗ್ಯದ ಅಂತ ತಿಳ್ಕೋಬೇಕು. ಅವೆಲ್ಲ ಹಂಗೆ ಅದಾವ. ನಾ ಹೆಣ್ಮಗಳು, ನಾ ಗಂಡ್ಮಗ, ನಾ ಕಾಕ, ನಾ ಮಾಮ ಅಂತೇಳಿ ಎಲ್ಲ ಸಂಬಂಧಗಳು, ಮತ್ತೆ ಹೊಲ ಮನಿ ಆಸ್ತಿ ಎಲ್ಲ ಇವು ಸಂಪತ್ತುಗಳು, ಇವೆಲ್ಲ ನಾನು ನನ್ನವು ಅನ್ನೋದೆಲ್ಲ ಇಟ್ಕೊಂಡಿದ್ರಿ ಅಂತಂದ್ರೆ ನಿಮ್ಮೊಳಗ ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರಾಗಿಲ್ಲ ಅಂತ. ಗುರು ಆದವನು ನಿಮಗ ದಾರಿ ತೋರಿಸಿ ಕೊಡ್ತಾನ. ಆ ವೃತ್ತಿಯನ್ನ ನೀವು ಹಿಡ್ಕೊಂಡು, ಆ ಸೂತ್ರ ಹಿಡ್ಕೊಂಡು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ನಾ ಬ್ರಹ್ಮ ಅಂತ ಇಷ್ಟೆಲ್ಲ ತಿಳಿಸಿ ಹೇಳಕತ್ತಾರ ಅಂದ್ಮೇಲೆ ನಾ ಬ್ರಹ್ಮ ಅಂತ ತಿಳ್ಕೋಬೇಕು. ಮತ್ತೇನ್ ಮಾಡ್ಬೇಕು? ಸರ್ವಂ ಬ್ರಹ್ಮಾಸ್ತಿ ಅಂದ್ರೆ ಎಲ್ಲವೂ ಬ್ರಹ್ಮ ಅಂತ ತಿಳ್ಕೊಂಡು ಜಗತ್ತಿನಾಗ ಕಾಣುವ ಎಲ್ಲ ನಾಮ ರೂಪ ಕ್ರಿಯೆಗಳನ್ನೆಲ್ಲ ನಷ್ಟ ಮಾಡಿ ಕೇವಲ ಬ್ರಹ್ಮ ಅಂತ ಒಂದನೇ ನೋಡಬೇಕು. ಅದು ಒಂದೇ ನೋಡ್ಬೇಕು. ನೀನು ನೋಡಿದ್ರೆ ಗ್ರೂಪ್ನ ಕಳಿಸ್ತೀನಿ, ಬಾರ್ಬರಿಕಾ. ಬಾರ್ಬರಿಕಾ ಅಂತಂದ್ರೆ ಯಾರು ಅಂತಂದ್ರೆ ಘಟೋತ್ಕಜನ ಮಗ. ಘಟೋತ್ಕಜ ಯಾರು ಅಂದ್ರೆ ಭೀಮ ಮತ್ತು ಹಿಡಂಬೆಯರ ಮಗ. ಭೀಮ ಯಾರು ಅಂತಂದ್ರೆ ಪಾಂಡವರ ಪುತ್ರ, ಪಂಚಪಾಂಡವರ ಪೈಕಿ ಒಬ್ಬ. ಈ ಬರ್ಬರಿಕಾ ಏನಂತಂದ್ರೆ ಮಹಾಭಾರತ ಯುದ್ಧ ಚಾಲು ಆಗ್ತದಂತಂದ್ಮೇಲೆ ಕೃಷ್ಣ ಏನಂತಾನ, ಯುದ್ಧ ಏನು ಕಡಿತಾನೆ ಹಿಂಗೆ ನಡೀತದ. ಯುದ್ಧ ಗುದ್ದಾಡ್ಕೊತಿದ್ರೆ ಸಾಯತಾನೆ ಗುದ್ದಾಡ್ಬೋದು, ಆದರೆ ಒಂದು ಪಿರಿಯಡ್ ಬೇಕಾದಕ್ಕೆ. ಆ ಪಿರಿಯಡಿನೊಳಗದು ಮುಗಿಸ್ಬೇಕಂತಾನ ಕೃಷ್ಣ. ಒಬ್ಬೊಬ್ರು ಕರ್ಣ, ದುರ್ಯೋಧನ, ಧರ್ಮರಾಯ ಏನೆಲ್ಲ 28 ದಿವಸ, 18 ದಿವಸ, 15 ದಿವಸ, 30 ದಿವಸ ಎಲ್ಲರೂ ಒಂದೊಂದು ಡೇಟ್ ಹೇಳ್ತಾರೆ, ತಮಗೆ ತಿಳಿದಂಗೆ ಹೇಳ್ತಾರೆ. ಪಾಪ ಅಷ್ಟು ಮಂದಿ ವಿರೋಧಿಗಳನ್ನ ಕೊಲ್ಲಲಕ್ಕೆ ತನಗೆ ಎಷ್ಟು ಟೈಮ್ ಬೇಕು ಅವ್ರು ಹೇಳ್ತಾರೆ. ಇಂತಿಂತವ್ರಿಗೆ ಕೊಲ್ಲಿ ಬಿಟ್ರೆ ಇಷ್ಟು ದಿನದಾಗ ಇದು ಮುಗಿದು ಹೋಗ್ತದ. ಅವ್ರವ್ರದ್ದು ಪ್ಲಾನ್ ಇರ್ತಾವ. ಈ ಕ್ರಿಕೆಟ್ ಆಟ ಆಡೋರ್ದು ಹೆಂಗ್ ಪ್ಲಾನ್ ಇರ್ತದೆ, ಇವತ್ತದೂ ಪ್ಲಾನ್ ಇರ್ತದೆ. ಹಿಂಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಆದ್ರೆ ಇವ ಬರ್ಬರಿಕ ಏನದನ, ಶುದ್ಧ ಬ್ರಹ್ಮಜ್ಞಾನಿ ಅದನ. ಇವ ಒಬ್ಬನೇ ನಮಗಲ್ಲಿ ಮಹಾಭಾರತದಾಗ ಸಿಕ್ಕವ ಶುದ್ಧ ಬ್ರಹ್ಮಜ್ಞಾನಿ, ಶುದ್ಧ ಬ್ರಹ್ಮ ಸ್ವರೂಪ. ಅವ ಬರ್ಬರಿಕ ಏನಂತಾನ, 1 ಸೆಕೆಂಡ್ ಅಂತ. ನೀವು ಒಂದೇ ಸೆಕೆಂಡ್ ಏನು, ಪರಮಾತ್ಮನ ಬಲ್ಲಿ ತಪಸ್ಸು ಮಾಡಿ 3 ಬಾಣಗಳನ್ನ ತಂದು ಬಿಟ್ಟಿರ್ತಾನ. ಅವನ ಬಲ್ಲಿ ಇರ್ತಾವ, ಪರಮಾತ್ಮನ ಬಲ್ಲಿ ತಪಸ್ಸು ಮಾಡಿದ 3 ಬಾಣಗಳು. ಆ 3 ಬಾಣಗಳಿಂದ ವಿಶ್ವದ ಯಾವ ಶಕ್ತಿನೂ ಅವನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ಭಸ್ಮ ಮಾಡಂತ ಶಕ್ತಿ ಆ ಬರ್ಬರಿಕನಿಗಿರ್ತದೆ. ಅವ ಏನಂತಾನ, 1 ಸೆಕೆಂಡ್ ಅಂತಾನ ಅಷ್ಟೇ. ಕೃಷ್ಣ ಏನ್ ಮಾಡ್ತಾನ, 1 ಸೆಕೆಂಡಿನಾಗ ನೀನು ಇದೆಲ್ಲ ಖಾಲಿ ಮಾಡಿಬಿಟ್ನಂತಂದ್ರ ಇಲ್ಲಿ ಧರ್ಮ ಸ್ಥಾಪನೆಗಾಗಿ ಒಂದು ಇತಿಹಾಸ ಸೃಷ್ಟಿ ಮಾಡ್ಬೇಕಾಗ್ಯದ. ಆ ಸೃಷ್ಟಿ ಏನಾಗ್ತದಪ್ಪ ಅಂದ್ರೆ ಸಮತೋಲನ ತಪ್ಪುತ್ತದ. ಅದರ ಸಲುವಾಗಿ ಆ ಉದ್ದೇಶ ಇವ ಇದ್ದನಂತಂದ್ರ ಇದು ಕೆಟ್ಟ ಹೋಗ್ತದ ಅಂತೇಳಿ ಇವ ಕೃಷ್ಣ ಏನ್ ಮಾಡ್ತಾನ, ಬ್ರಾಹ್ಮಣನ ವೇಷ ಹಾಕೊಂಡು ಆ ಬರ್ಬರಿಕನ ಬಲ್ಲಿ ಹೋಗಿ ಏನ್ ಮಾಡ್ತಾನ, ಅವ ಬರ್ಬರಿಕ ಮಹಾ ದಾನಿ. ಅವ ಕರ್ಣನ್ಕಿಂತ ದೊಡ್ಡ ದಾನಶೂರ ಅವ. ಇಲ್ಲ ಅನ್ನಂಥದ್ದು ಏನು ಇಲ್ಲೇ ಇಲ್ಲ.
ಏನು ಕೇಳ್ತಾರ ಕೊಡ್ತಿರ್ತಾನ, ಏನು ಕೇಳ್ತಾರ ಕೊಡ್ತಿರ್ತಾನ. ಕರ್ಣನ್ಕಿಂತ ದೊಡ್ಡವ, ಇವನ ಹೆಸರೇ ಗೊತ್ತಿಲ್ಲ ಅಲ್ಲ ನಿಮಗ್? ಗೊತ್ತದ ಗೊತ್ತಿಲ್ಲ? ಈ ಕರ್ಣನ್ಕಿಂತ ಮಹಾದಾನಿ ಇವ. ಏನ್ ಕೇಳಿದ್ರೆ ಕೊಡ್ತಾನ. ಇವ ಕೃಷ್ಣ ಹೋಗಿ ಏನ್ ಕೇಳ್ತಾನ ಅಂದ್ರ ನೀನ್ ತಲೆ ಕೊಡು ಅಂತ ಕೇಳ್ತಾನ. ರುಂಡನೆ ಕೊಡು ಅಂತ ಕೇಳ್ತಾನ. ನೀ ಇದ್ದೆ ಅಂತಂದ್ರೆ ಇದು ಬಗೆ ಇರಲ್ಲ. ಇವ್ ಕೃಷ್ಣನ್ ಬಗ್ಗೆ ಎಲ್ಲರಿಗೂ ಅಪಾರ ಭಕ್ತಿ ಇರ್ತದೆ. ಪಾಂಡವರ ಮೊಮ್ಮಗ ಮತ್ತ ಇವ ತಲೆ ಕೊಡು ಅಂದ್ರ ಇವ ಅಂತಾನ, ಇಲ್ಲ ಅನ್ನಂಗಿಲ್ಲಪ್ಪ, ನನ್ ತಲೆ ತಗೋ, ನಿನಗೆ ಇವತ್ತಿಲ್ಲ ನಾಳೆ ನಿನಗೆ ಕೊಡೋದದ, ಈಗ ತಗೊಳಕ್ ಏನ್ ತೊಂದರೆ ಇಲ್ಲ, ತಗೊಂಡ್ಬಿಡ. ಆದ್ರೆ ಒಂದು ರಿಕ್ವೆಸ್ಟ್ ಅಪ್ಪ ಕೃಷ್ಣ ಅಂತ. ಏನು? ಆ ಮಹಾಭಾರತ ಯುದ್ಧ ನೋಡ್ಬೇಕಲ್ಲ ನಾನು ಅಂತ ನಾವು. ಆ ಯುದ್ಧ ನೋಡ್ಬೇಕಲ್ಲ, ಕಣ್ಣು ಮುಚ್ಕೊಂಡು ಹೋದ್ರೆ ಹೆಂಗ? ಇಷ್ಟೊಂದು ಯುದ್ಧದ ಬಗ್ಗೆ ಚಂದ ನಡೆದದ ಪ್ರೋಗ್ರಾಮು. ಕ್ಷತ್ರಿಯರಾಗಿ ನನಗೆ ಯುದ್ಧ ಮಾಡ್ಲಕ್ಕ ಅವಕಾಶ ಇಲ್ದಂಗ ಮಾಡ್ಲಕತ್ತಿದ್ದೀನಿ ನೀನು ರುಂಡ ತೆಗೆದು. ಮತ್ತೆ ನನ್ನ ರುಂಡ ಈ ಯುದ್ಧ ಮುಗಿದ ಮೇಲೆ ನೀನ್ ತಗೊಂಡು ಏನಾರ ಮಾಡ್ಕೋ, ನನಗೆ ಯುದ್ಧ ಮುಗಿಯ ತನಕ ಈ ರುಂಡ ಕೊಡ್ತೀನಿ, ತಗೊಂಡು ಹೋಗಿ ನನಗೆ ಯುದ್ಧ ಕಾಣಂಗ ಮಾಡ್ಬೇಕಲ್ಲ ನೀನು ಅಂತ. ಅವಾಗ ಇವ ಕೃಷ್ಣ ಏನ್ ಮಾಡ್ತಾನ, ಆಯ್ತು ನೀನು ಯುದ್ಧ 18 ದಿವಸದ ಯುದ್ಧ ನೋಡ್ತಿದಿ, ಆಮೇಲೆ ನೀನ್ ನನ್ನ ಬಳಿ ಬರ್ತಿದಿ, 18 ದಿವಸದ ಯುದ್ಧ ಆಗ ತನಕ ನೀನೇನ್ ಮಾಡ್ತಿದಿ, ಇರ್ತಿದಿ. ನಿನಗೊಂದು ಉನ್ನತವಾದ ಜಾಗದಾಗ ಒಂದ್ ಕಡೆ ನಿನ್ನನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಒಂದ್ ದೊಡ್ಡ ಬೆಟ್ಟದ ಮೇಲೆ, ಪರ್ವತದ ಮೇಲೆ ಅವನ್ ರುಂಡ ಸ್ಥಾಪನೆ ಮಾಡ್ತಾನ ಕೃಷ್ಣ. ಅಲ್ಲಿ ಮೇಲೆ ಕುಂತು ಆ ಶುದ್ಧ ಬ್ರಹ್ಮಜ್ಞಾನಿ ನೋಡ್ತಿರ್ತಾನ ಮಹಾಭಾರತ ಯುದ್ಧ. ಅವಂದೇನು, ನಾವು ಪಾಂಡವರು ನಮ್ಮ ಬಳಗ, ಅವ ನೋಡ್ರಿ ಶುದ್ಧ ಬ್ರಹ್ಮಜ್ಞಾನಿ ಹೆಂಗ್ ಅನಿಸ್ಕೋತಾನ, ಅವ ಮಹಾತ್ಮ ಹೆಂಗ್ ಅನಿಸ್ಕೋತಾನ ಈ ಬರ್ಬರಿಕ ಅಂತಂದ್ರೆ, ಇವ ಏನಂತಾನ, ಕೌರವರು ಪಾಂಡವ್ರ ಹತ್ರ ನನಗೆ ಭೇದ ಭಾವ ಇಲ್ಲಪ್ಪ, ಇಬ್ರು ಅಷ್ಟೇ ನನಗ. ಆದ್ರೆ ನನಗ ಒಂದು ತಿಳುವಳಿಕೆ ಏನಂತಂದ್ರ, ಎಲ್ಲಿ ಅಶಕ್ತತೆ ಇರ್ತದ ಅದಕ್ಕೆ ನಾನು ಸಪೋರ್ಟ್ ಮಾಡ್ಬೇಕಂತೀನಿ. ಎಲ್ಲಿ ಅಶಕ್ತತೆ ಅದ ಹೇಳ್ರಿ, ಅಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಪಾಂಡವರು ಅಶಕ್ತರಿದ್ರೆ ಅಂದ್ರೆ ಪಾಂಡವ್ರ ಕಡೆ ಸಪೋರ್ಟ್ ಮಾಡ್ತೀನಿ, ಕೌರವರು ಅಶಕ್ತರಿದ್ರೆ ಕೌರವ್ರ ಕಡೆ ಸಪೋರ್ಟ್ ಮಾಡ್ತೀನಿ ಅಂತ. ಅವನೇನು ಅಶಕ್ತರನ್ನ ಬೆಳೆಸುವ ಕೆಲಸ ಅವನು. ಅವನ ಮುಂದೆ ಕೃಷ್ಣ ಏನು ಪಾಂಡವ್ರ ಪಕ್ಷ ವಹಿಸಿದ್ ಹೌದಾ ಇಲ್ಲ? ಇವನ್ಕಿಂತ ಮೇಲೆ ಶುದ್ಧ ಬ್ರಹ್ಮ. ಬಾರ್ಬರಿಕ ಏನಂತಾನ, ಯಾಕಡೆ ವೀಕ್ನೆಸ್ ಇರ್ತದ ಅದಕ್ಕೆ ನಾ ಸ್ಟ್ರೆಂತ್ ಕೊಡ್ತೀನಿ ಅಂತ. ನಾವು ಹೆಂಗದ ನೋಡ್ರಿ ಮಜಾ. ಅವಾಗ ಏನಾಗ್ತದ, 18 ದಿವಸದ ಎಲ್ಲ ಯುದ್ಧ ನೋಡ್ತಾನ, ಎಲ್ಲ ಮುಗಿದ ಮೇಲೆ ಇವ್ರಿಬ್ರು ಗುದ್ದಾಡಕತ್ತಿ ಬಿಡ್ತಾರ, ಅರ್ಜುನ ಮತ್ತ ಭೀಮ. ಈ ಮಹಾಭಾರತ ಯುದ್ಧ ನನ್ಲಿಂತ ಗೆದ್ದಿತು ಅಂತ ಭೀಮ ಅಂತಾನ. ಯಾರು ಸತ್ತರು ನೀವು ದುರ್ಯೋಧನ ಸಾಯಲಿಲ್ಲ, ಕಡೆಗೆ ನಾನು ದುರ್ಯೋಧನಗೆ ಹೊಡೆದೆ, ಅದಕ್ಕೆ ನನ್ಲಿಂತ ಗೆದ್ದಿತ್ತು. ದ್ರೋಣ, ಶಲ್ಯ, ಮತ್ತೇನೇನು ಯಾರ್ಯಾರ. ಶಲ್ಯ ಅಂತಂದ್ರ ಅವ ಯಾರು? ಶಲ್ಯ ಯಾರು? ಮಾದರಿ ಅಣ್ಣ, ಅವ ಪಾಂಡವ್ರ ಬೀಗ. ಆದರೂ ಸಹಿತ ಅವ ಪಾಂಡವನ್ಲಿಂತ ಅವ್ರ ತಂಗಿಗೆ ಏನೂ ನ್ಯಾಯ ಸಿಗ್ಲಾರ್ದಂಥದ್ದು ಕೆಲವೊಂದು ಕೆಟ್ಟ ಪ್ರಸಂಗಗಳು ಬರ್ತಿರ್ತಾವ. ಪಾಂಡುರಾಜ ಸತ್ರ ಮೊದಲಿನ ಹೆಂಡತಿ ಚಿತೆ ಏರ್ಬೇಕು, ಎರಡನೇ ಹೆಂಡತಿಗೆ ಚಿತೆ ಏರಿಸ್ತಾರ ಅವ್ರು ಪಾಂಡವ್. ಈಕೆ ಮಾದರಿಗೆ ಏರಿಸ್ತಾರೆ, ಕುಂತಿಗೆ ಏರಿಸ್ಬೇಕು ಹೌದಿಲ್ಲ, ಪಾಂಡು ಸತ್ತಾರೆ. ಈಕಿಗೆ ಚಿತೆ ಏರಿಸಿ ಈಕಿನ ಕೊಲ್ತಾರೆ. ಅದು ಏನೇನೋ ಆಗ್ತಿರ್ತಾವ, ಅವೆಲ್ಲ ಅನ್ಯಾಯದ ಕಥೆಗಳು ಬೇರೆ ಬೇರೆ ಅದಾವ. ಅದೇ ಅವಕ್ಕೆಲ್ಲನೂ ಒಂದೊಂದು ಕಥೆ ಇರ್ತಾವ, ಏನಕ್ಕೆ ಇರ್ಲಕ್ಬಿಟ್ಟು. ಈಗ ನಮಗೇನದ, ನಾವು ಎದಕ್ಕೆ ಲಕ್ಷ್ಯ ಕೊಡ್ಲಕತ್ತೀವಿ? ಬಾರ್ಬರಿಕನಿಗೆ ಲಕ್ಷ್ಯ ಕೊಡ್ಲಕತ್ತೀವಿ. ಇವನು ಏನಂತಂದ್ರ ಎಂತಿಂತವ್ರು, ದ್ರೋಣ ಭಾರಿ ತಪಸ್ವಿ, ದೊಡ್ಡ ಬ್ರಹ್ಮಚಾರಿ, ಭೀಷ್ಮ, ಶಲ್ಯ ಮಹಾಜ್ಞಾನಿ, ಎಲ್ಲ ಏನೇನಿರ್ತಾರ. ಇಂಥವ್ರು ಎಲ್ಲರಿಗೂ ನಾನು ಕೊಲ್ಲಿನಿ, ನನ್ಲಿಂತ ಗೆದ್ದತು ಅಂತ ಅರ್ಜುನ ಅಂತಿರ್ತಾನೆ. ಇಬ್ರು ಕೂಡಿ ಗುದ್ದಾಡ್ಕೋತ ಕಡೆಗೆ ನೆನಪಾಗ್ತದ ಕೃಷ್ಣ ಬಲ್ಲಿ ಹೋದ ಕೂಡ್ಲೇನೆ ಕೃಷ್ಣ, ನಂದು ಬಿಡಪ್ಪ, ಅಲ್ಲಿ ಹೋಗಿ ಕೇಳ್ರಿ ಬಾರ್ಬರಿಕ 18 ದಿವಸದ ಯುದ್ಧ ಪೂರ್ತಿ ಮ್ಯಾಲ ನಿಂತು ನೋಡ್ಯಾನ, ಮ್ಯಾಲ ಕುಂತು ನೋಡ್ಯಾನ. ಅವನು ರುಂಡ ಅಲ್ಲದ ಹೋರೆ ಅಂತ. ಅವ ಬೆಟ್ಟದ ಮೇಲೆ ಹೋದಾಗ ಹೋಗಿ ಕೇಳ್ತಾರ, ಇದು ಯುದ್ಧ ಯಾರ್ಲಿಂತ ಗೆದ್ದದ ಅಂತ ಹೇಳಿ. ಕೇಳಿದತ್ನಾಗ ನನಗ ಕೌರವರು ಕಂಡಿಲ್ಲ, ಪಾಂಡವರು ಕಂಡಿಲ್ಲ. ನನಗೇನ್ ಕಂಡದ? ಕೃಷ್ಣ ಮತ್ತು ಆತನ ಸುದರ್ಶನ ಚಕ್ರ. ಇದು ಬಿಟ್ರೆ ಮತ್ತೊಂದು ಏನು ಕಂಡಿಲ್ಲ. ಅದು ಸೋತದಂತೂ ಇಲ್ಲ, ಗೆದ್ದದಂತೂ ಇಲ್ಲ.
ಸುದರ್ಶನ ಚಕ್ರದಿಂದ ಒಂದು ಧರ್ಮ ಸ್ಥಾಪನೆಗಾಗಿ ಅಧರ್ಮಿಗಳನ್ನ ಕೊಲ್ಲುವ ಒಂದು ಲೀಲೆ ನಡೆದದ ಅಷ್ಟೇ ಹೊರತು ಅದು ಪಾಂಡವರು ಕೌರವರು ಸೋಲು ಗೆಲುವು ಅನ್ನೋದು ನನಗೇನು ಕಂಡಿಲ್ಲ. ಧರ್ಮ ಅಧರ್ಮದ ಮಧ್ಯೆ ಇರುವ ಹೋರಾಟ, ಆ ಹೋರಾಟದೊಳಗ ಅಧರ್ಮಿಗಳನ್ನ ಕೊಲ್ಲುವ ಕೆಲಸ ಸುದರ್ಶನ ಚಕ್ರ ಮಾಡಿತು. ಹೀಗಾಗಿ ಕೃಷ್ಣನನ್ನು ನಾನು ನೋಡಿದೆ. ಏನಿದು ಶುದ್ಧ ಬ್ರಹ್ಮಜ್ಞಾನಿ ಮಾತುಗಳು ಹೌದಾ ಇಲ್ಲ? ಇವ ಏನ್ ಮಾಡ್ದ? ಕೃಷ್ಣನನ್ನ ನೋಡಿದೆ ಅಂತಂದ್ರೆ ಕೃಷ್ಣನನ್ನ ತನ್ನಿಂದ ಭಿನ್ನವಾಗಿ ನೋಡಿದ. ಕೃಷ್ಣನ ವರ್ಣನೆ, ಅವನ ಸುದರ್ಶನ ಚಕ್ರದ ವರ್ಣನೆ ಮಾಡಿದ. ಸುದರ್ಶನ ಚಕ್ರ ಏನ್ ಮಾಡ್ತದ? ಅಧರ್ಮಿಗಳನ್ನ ಕೊಲ್ಲುವ ಕೆಲಸ ಮಾಡ್ತದ. ಸುದರ್ಶನ ಚಕ್ರವನ್ನೇನರೇ ಕತ್ತರಿಸೋ ಕೆಲಸ ಮಾಡ್ತದೇನು? ಸುದರ್ಶನ ಚಕ್ರ ತನ್ನನ್ನೇ ತಾನು ಕತ್ತರಿಸೋ ಕೆಲಸ ಮಾಡ್ತದೇನ್ರಿ? ಜಗತ್ತಿಂದ ಎಲ್ಲ ಕತ್ತರಿಸಿದ್ರು ಸುದರ್ಶನ ಚಕ್ರ ತನ್ನಿಂದ ತಾನೇನಾರ ಕತ್ತರಿಸ್ಕೊತದೇನದು? ಹಂಗ ನಾವು ಏನಾಗಬೇಕು? ಆ ಸುದರ್ಶನ ಚಕ್ರದ ಒಂದು ಭಾಗ ಆದರೆ ಶುದ್ಧ ಬ್ರಹ್ಮಜ್ಞಾನಿಗಳಾಗಿ ಸ್ವರೂಪ ಜ್ಞಾನಿಗಳಾದೇವಂತಂದ್ರ ಆ ಸುದರ್ಶನ ಚಕ್ರದಿಂದ ಭಿನ್ನ ಇದ್ದವರಿಗೆ ಕೊಲ್ತದ. ಸುದರ್ಶನ ಚಕ್ರವೇ ತಾವಾದವರಿಗೆ ಕೊಲ್ತದೆ ಅನ್ನೋದು. ಸುದರ್ಶನ ಚಕ್ರದ ಸ್ವರೂಪಕ್ಕೆ ಏನಾರ ಹಾನಿ ಅದ ಏನ್ರಿ? ಸುದರ್ಶನ ಚಕ್ರದಿಂದ ಭಿನ್ನವಾದವರು ಅಧರ್ಮಿಗಳನ್ನು ಅದು ಕೊಲ್ತದ. ಆ ಚಕ್ರದಿಂದ ಚಕ್ರಕ್ಕೆ ಏನಾರ ಹಾನಿ ಅದ ಏನು? ತಿಳಿಯಕತ್ತದ ಇಲ್ಲ? ಸುದರ್ಶನ ಚಕ್ರದಿಂದ ಭಿನ್ನವಾದವರಿಗೆ, ದೂರ ಆದವರಿಗೆ ಕೊಲ್ತದದು. ಸುದರ್ಶನ ಚಕ್ರವೇ ತಾವಾದವರಿಗೆ ಕೊಲ್ತದೇನಂತ ಕೇಳಕತ್ತೀನಿ ಧರ್ಮಿಗಳಿಗೆ. ಅದೇ ಹೇಳಕತ್ತೀನಿ ನಾನು. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಇದಕ್ಕೇನಂತೀರಿ? ಆ ಬಾರ್ಬರಿಕ ದರ್ಶನ ಮಾಡ್ಯಾನಲ್ಲ ಕೃಷ್ಣನ ದರ್ಶನ, ಅದಕ್ಕೇನಂತೀರಿ? ಜ್ಞಾನ. ಕೃಷ್ಣನ ದರ್ಶನ ಮಾಡ್ದವ. ಕೃಷ್ಣನೇ ನಾನಂತ ಅನ್ಲಿಲ್ಲ, ಹೌದಿಲ್ಲ? ಈ ಶುದ್ಧ ಬ್ರಹ್ಮ ಪೀಠದೊಳಗೆ ಏನದ? ಕೃಷ್ಣನೇ ತಾನಾಗುವುದದ. ಇಲ್ಲಿ ಕೃಷ್ಣನ ದರ್ಶನ ಮಾಡಿದ್ರು ಪಾಂಡವರು, ಅವರೆಲ್ಲ ಜ್ಞಾನಿಗಳು. ಕೃಷ್ಣನನ್ನ ತಮ್ಮಿಂದ ಭಿನ್ನವಾಗಿ ತಿಳ್ಕೊಂಡವರೆಲ್ಲ ಜ್ಞಾನಿಗಳು. ಎಲ್ಲಿದು ಜ್ಞಾನದ ಮಟ್ಟ ಏನದ? ಬಾನಕ್ಕಿಂತ ಕೆಳಮಟ್ಟದ್ದಿದು. ಪರಮಾತ್ಮನನ್ನ ತನ್ನಿಂದ ಭಿನ್ನವಾಗಿ ನೋಡೋದು, ತಾನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಕೃಷ್ಣನೇ ನೋಡಿರ್ಬೋದು. ಅದೇನದು? ನಾಮದೇವನ ಕೆಲಸ ಅದು. ಪಾಂಡುರಂಗನ ತನ್ನಿಂದ ಭಿನ್ನವಾಗಿ ನೋಡೋದು ನಾಮದೇವನ ಕೆಲಸ, ಜ್ಞಾನದೇವನ ಕೆಲಸ ಅಲ್ಲದು. ಕೃಷ್ಣನನ್ನ ತನ್ನಿಂದ ಭಿನ್ನವಾಗಿ ನೋಡಿದ್ದು ಕೆಳಮಟ್ಟದ ಕೆಲಸ ಇದು. ಈಗ ರಾಮಾಯಣದೊಳಗೆ ಬಾಣಗಳಿದ್ರು. ಬಾಣದ ಮಟ್ಟ ಯಾವಾಗ? ತ್ರೇತಾಯುಗದಾಗಿತ್ತು. ಕಲಿಯುಗದೊಳಗೆ ಜ್ಞಾನದ ಮಟ್ಟಿಗೆ ಇಳಿದಿತ್ತು. ಪ್ರಜ್ಞೆ ಜ್ಞಾನದ ಮಟ್ಟಕ್ಕೆ ಇಳಿತು. ತ್ರೇತಾಯುಗದೊಳಗ ಬಾಣದ ಮಟ್ಟಕ್ಕಿತ್ತು ಜ್ಞಾನ. ಹೇಳ್ತೀರ ಉದಾಹರಣೆ? ಬಾಣ ಹೆಂಗ ಗೊತ್ತದ? ತ್ರೇತಾಯುಗದೊಳಗೆ ಬಾಣ ಹೆಂಗ್ ಮಾಡ್ಕೊತಿದ್ರು ಗೊತ್ತದ? ಮಹಾಭಾರತ ಯುದ್ಧ ಹೆಂಗಾಯ್ತು ಹಂಗ ರಾವಣರ ಯುದ್ಧನೂ ಎಲ್ಲಿ? ತ್ರೇತಾಯುಗದಾಗ ಆಯ್ತು. ಆವಾಗ ಏನಾಯ್ತು? ಅದೆಲ್ಲ ಯುದ್ಧ ಮುಗಿದ್ಮೇಲೆ ಶ್ರೀರಾಮನ ಪಟ್ಟಾಭಿಷೇಕ ಆಯ್ತು. ಶ್ರೀರಾಮನ ಪಟ್ಟಾಭಿಷೇಕ ಆದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಏನಾಯ್ತು? ಹನುಮಂತ ಸುತ್ತ ಸಭೆ ನಡೆದ, ಎಲ್ಲ ಸಭಿಕರು ಕುಂತಾರ. ಹನುಮಂತ ಏನ್ ಮಾಡ್ದ? ಬಂದು ತನ್ನ ಭುಜಂಗಾಸನ ಹಾಕೊಂಡು ಶ್ರೀರಾಮ ಎತ್ತರದಲ್ಲಿ ಕುಂತಾನ ಸಿಂಹಾಸನದ ಮೇಲೆ. ಇವ ಬಂದು ಕೆಳಗೆ ಕೈ ಜೋಡಿಸ್ಕೊಂಡು
ತುದಿಗುಂಡಿಲ್ಲ ಕೂತ ಬಂದು ಅವನದೊಂದು ಹನುಮಂತ ಕುಂದ್ರದೊಂದು ಸ್ಟೈಲ್ ಅದಲ್ಲ, ಆ ಸ್ಟೈಲ್ ಪ್ರಕಾರ ಕುಂತ ಹೊತ್ನಾಗ ಶ್ರೀರಾಮ ಒಂದು ಕ್ವಶನ್ ಹಾಕ್ತಾನೆ ಹನುಮಂತ, ಹೂ ಆರ್ ಯು, ತುಮ್ ಕೋನ್ ಹೈ, ನೀ ಯಾರತ್ ಕೇಳ್ತಾನ. ನಾವ್ ಯಾರ್ಯಾರ ನೀವ್ ಯಾರತ್ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದ ಇಲ್ಲ? ಯಾರಪ್ಪ ನೀವತ್ ಕೇಳಿದ್ರೆ ಸಿಟ್ಟು ಬರ್ತದ ಇಲ್ಲ? ಮತ್ತ ಯಾರಪ್ಪ ನೀನು ಫೋನ್ ಹಚ್ಚಿದಲ್ಲ ಏನಂತಂದ್ರೆ ತಲೆ ಕೆಟ್ಟೋಗ್ಬಿಡ್ತು. ಅವ ಹನುಮಂತ ಯುದ್ಧ ಮಾಡಿ ಈಗ ರಾಮಗ ಸೀತೆಯನ್ನು ತಂದು ಕೊಟ್ಟವನೇ ಹನುಮಂತ. ಅಂತದ್ರಾಗ ಇವನ್ ಯಾರು ಅಂತ ಕೇಳ. ಅಷ್ಟು ಕೇಳಿದಾಗ ಅವನಿಗೆ ಸಿಟ್ಟೆ ಬರಲಿಲ್ಲ. ಹನುಮಂತ ಬ್ರಹ್ಮಜ್ಞಾನಿ, ಅವ ಶುದ್ಧ ಬ್ರಹ್ಮಜ್ಞಾನಿ. ಹನುಮಂತ ದೇವರಿಗೆ ಹೋಗೋರಿಗೆ ನಾವ್ ಯಾಕೆ ಬೈಯಲ್ಲ ಅಂತಂದ್ರೆ ಅವ ಬ್ರಹ್ಮಜ್ಞಾನಿ ಅದ, ಅವನ ಗುಡಿಗೆ ಹೋದ್ರೆ ಏನು ತಪ್ಪಿಲ್ಲ. ಅವ ಏನ್ ಮಾಡ್ದ, ಯಾವ ದೃಷ್ಟಿಕೋನದಿಂದ ಉತ್ತರ ಕೊಡಬೇಕು ಪ್ರಭು, ಈ ಪ್ರಶ್ನೆ ಯಾವ ದೃಷ್ಟಿಕೋನದಿಂದ ಕೇಳಕತ್ತೀರಿ ಅಂತ. ಅವಾಗ ಅವನೇನಂದ, ರಾಮ ಯಾವ ದೃಷ್ಟಿಕೋನ ಅನ್ನೋದು ಆಪ್ಷನ್ ನಿನಗೆ ಬಿಟ್ಟು ಕೊಡ್ತೀನಿ, ಯಾವ್ಯಾವ ದೃಷ್ಟಿಕೋನದಿಂದ ಏನೇನು ಹೇಳ್ತಿ ಹೇಳಪ್ಪ, ನೀನ್ ಪರಿಚಯ ಮಾಡ್ಕೊನಿ ಯಾರು ಅಂತಂದ. ಎಲ್ಲರಿಗೂ ಗೊತ್ತಾಗಬೇಕಿತ್ತಲ್ಲ. ಅದಕ್ಕೇನಂದ, 84 ಲಕ್ಷ ಜೀವರಾಶಿಗಳ ಒಂದು ದೃಷ್ಟಿಕೋನದಿಂದ ನೋಡಿದರೆ ನಾನೊಂದು ಸಾಮಾನ್ಯ ಕಪಿ ಪರಮಾತ್ಮ ಅಂದ. ಮತ್ತಿನ್ನೊಂದು ದೃಷ್ಟಿಕೋನ ಏನಾರ ಇದ್ರೆ ಹೇಳಪ್ಪ. ಇನ್ನೊಂದು ದೃಷ್ಟಿಕೋನ ಏನಂತಂದ್ರೆ ವ್ಯಾವಹಾರಿಕ ದೃಷ್ಟಿಲಿಂತ, ನೀ ನನ್ನ ಗುರು, ನೀ ನನ್ನ ದೇವರು, ನಾನು ನಿನ್ನ ಭಕ್ತ, ನಾನು ರಾಮ ಭಕ್ತ, ಭಕ್ತ ಭಗವಂತ, ಗುರು ಶಿಷ್ಯರು ನಾವು. ಇದು ವ್ಯಾವಹಾರಿಕ ದೃಷ್ಟಿ. ಮತ್ತೇನು ಪಾರಮಾರ್ಥಿಕ ದೃಷ್ಟಿಲಿಂತ ಹೇಳಪ್ಪ, ಏನು ನೀನು ಯಾರು ಅಂತಂದಾಗ ಹನುಮಂತ ಏನ್ ಹೇಳ್ತಾನ, ನಾನು ಸಾಕ್ಷಾತ್ ಶ್ರೀರಾಮಚಂದ್ರ ಅಂತ ಹೇಳ್ತಾನ. ಅಯೋಧ್ಯಾಪತಿ ರಾಜ, ನಾನು ಶ್ರೀರಾಮಚಂದ್ರ ಅಂತನೋ ಹನುಮಂತ. ಏನದ್ರ ಅರ್ಥ? ಭಾನ ಹೌದಾ ಅಲ್ಲ? ನನ್ನೊಳಗಿರುವ ಆತ್ಮ ನಿನ್ನೊಳಗಿರುವ ಆತ್ಮ ಎಲ್ಲ ಒಂದೇ ಅಂತ ಹೇಳಿದ್ನ ಇಲ್ಲ ಅದು ಮಾತು. ಪಾರಮಾರ್ಥಿಕ ದೃಷ್ಟಿಲಿಂತ ಶ್ರೀರಾಮಚಂದ್ರನೇ ಹೌದಾ ಇಲ್ಲ? ಶ್ರೀರಾಮನೊಳಗಿರುವ ಚೇತನ, ಕೃಷ್ಣನೊಳಗಿರುವ ಚೇತನ, ನಮ್ಮೊಳಗಿರುವ ಚೇತನ, ನಿಮ್ಮೊಳಗಿರುವ ಚೇತನ ಬೇರೆ ಅದ ಏನದು? ಅಖಂಡ ಚೇತನ. ಪಾರಮಾರ್ಥಿಕ ದೃಷ್ಟಿಲಿಂತ ನಾನು ಸಾಕ್ಷಾತ್ ಶ್ರೀರಾಮಚಂದ್ರ ಅಂತೇಳಿ ಜಿಗದು ನಿಂತು ಬಿಟ್ಟ. ರಾಮಚಂದ್ರ ಮ್ಯಾಲ ಕೂತಿದ್ನಲ್ಲ ಸಿಂಹಾಸನ, ಓಡೋಡಿ ಕೆಳಗಿಳಿದು ಬಂದು ಅವನಿಗೆ ಚಕ್ಕಿಗೆ ಹಾಕೊಂಡ್ಬಿಟ್ಟ. ಅಪ್ಪ ಎಂತ ಮಾತು ಇದು, ಎಂತ ಭಾನದ ವಿಚಾರ ಹೇಳದಿ. ಬಾಬಾ ಅದ್ಭುತ ಹನುಮಾನಿ. ಅದಕ್ಕೆ ನಾವೇನ್ ಹೇಳ್ತೀವಿ, ಎಲ್ಲರೂ ಶುದ್ಧ ಬ್ರಹ್ಮಜ್ಞಾನಿಗಳಾಗಿ ಅಖಂಡ ಬ್ರಹ್ಮನ ಸ್ವರೂಪ ನೀವು ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗಿಂತ ದೊಡ್ಡವ್ರು ಯಾರು ಇಲ್ಲೇ ಇಲ್ಲ. ನೀವೇ ಸೂಪರ್, ನೀವೇ ಸುಪ್ರೀಂ. ಅದಕ್ಕೆ ಇವತ್ತಿಂದು ಈ ಸಾಮಾನ್ಯ ಚೇತನ ವಿಶೇಷ ಚೇತನ ಅನ್ನ ಹೇಳುವ ಒಂದು ವಿಷಯ ಬಂದಾಗ ಆ ವಿಷಯದ ಒಂದು ಸಾಲು ಕೂಡ ವಿಶ್ಲೇಷಣೆ ಮಾಡಿಲ್ಲ ನಾನು. ಎಲ್ಲ ಅನುಭವದ ಪಾಠ ಹೇಳಿನಿ ಇವತ್ತು ನಾನು. ಅದಕ್ಕೇನಂತಾರ, ನಾನೇ ಸಾಕ್ಷಾತ್ ಶ್ರೀರಾಮಚಂದ್ರ ಅಂತ ಅನುಭವಿಸಿದ್ದು ಭಾನ. ಕೃಷ್ಣನ ದರ್ಶನ ತನ್ನಿಂದ ಭಿನ್ನವಾಗಿ ನೋಡಿದ್ದು ಬಾರ್ಬರಿಕಂದು ಜ್ಞಾನ. ತಾನೇ ಬ್ರಹ್ಮ ಅನ್ಕೊಂಡದ್ದು ಬಾನ. ಇಷ್ಟದ ಮಾಡಿ ವಿಶೇಷ ಜ್ಞಾನ ಎದಕ್ಕೆ ಬೇಕು? ಅಜ್ಞಾನವನ್ನ ಸುಟ್ಟಾಕುವುದಕ್ಕ. ಅಜ್ಞಾನ ಸುಟ್ಟು ಹಾಕೊಂಡು ನೀವೇನಾಗಬೇಕಂತೀರಿ? ಸಾಮಾನ್ಯ ಚೇತನ ಆಗ್ಬೇಕಂತ. ಇಷ್ಟೇ ಇರೋದು ಮಜಾ. ಸಾಮಾನ್ಯ ಚೇತನ ಆದ್ರೆ ಎಲ್ಲಕ್ಕೂ ಅವಕಾಶ ಕೊಡುವಂತ ಶಕ್ತಿ ಸಾಮರ್ಥ್ಯ ಬರ್ತದ. ಒಳ್ಳೆಯವ್ರು ಇರ್ಬೋದು, ಕೆಟ್ಟವ್ರು ಇರ್ಬೋದು. ನಮ್ಗೆ ಏನ್ ಮಾಡೋದದ? ಅವ್ರವ್ರು ಮಾಡಿದ ಕರ್ಮ ಅವ್ರ ಸೆರಗಿನೊಳಗೆ ಕಟ್ಕೋತಾರ. ನಂದೇನದ ಅಂತ ಹೇಳಿ ನನ್ನ ಕೆಲಸ ನಾನು ಏನ್ ಮಾಡ್ಲಕ್ ಬಂದಿನಿ ಅಟ್ ಮಾಡಿ ಹೋಗೋದು, ಹೊಂಟು ಬಿಡೋದು ಅಷ್ಟೇ. ಶಿವಾಯ ನಮಃ. ಚಲೋ ಅನಿಸ್ತೇನ್ರಿ ಪಾಠ? ಏನ್ ಸುಮ್ನೆ ತಲೆ ತಿಲಕತೀನಿ ವಟ 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 ಅನ್ಕೋತ. ಸಾಮಾನ್ಯ ಚೇತನ. ಸಾಮಾನ್ಯ ಚೇತನ ಆಗ್ಬೇಕು. ಇನಾಮದಾರ್ ಸ್ವಾಮಿ ಚಂದ ಬ್ರಹ್ಮಜ್ಞಾನ ಹೇಳಿದ್ರು ಸಂತೋಷ ಪಡ್ಬೇಕು.
ಮಾರಿ ಮಾರಿ ನಾಯಿ ಬೈದಂಗೆ ಬೈದ್ರೂ ಸಂತೋಷ ಪಡಬೇಕು. ಅದಕ್ಕೇನಂತಾರ ಸಾಮಾನ್ಯ ಚೇತನ ಅಂತ. ಹಿಂಗಂತಾರ ಹಂಗಂತಾರ ಅಂತಂದ್ರೆ ಏನಾಯ್ತು, ವಿಶೇಷ ಚೇತನ ಆಗಿರಿ ಅಂತಷ್ಟೇ. ಓಕೆ, ಯಾರದ್ರ ಫೋನ್ ನಂಬರ್ ಕೊಡ್ತೀರಾ? ನಾಗೇಂದ್ರಪ್ಪ ಸ್ವಾಮಿಗಳು, ನಾಗಾನಂದ ಶ್ರೀಗಳು. ಓಕೆ, ಅವ್ರ ಲೈನ್ದಾಗ ಇರ್ಲಕ್ಕಿಲ್ಲ. ಪರಮಾನಂದ ಪ್ರಾಪ್ತಿ ಏನ್ರಿ? ಇಲ್ಲ, ಅವ್ರ ನಂಬರ್ ಅದ. ಅವ್ರ ಯಾರೋ ಇನ್ನೊಬ್ಬರು ಕರ್ಕೊಂಬಂದಾರ, ಅವ್ರ ನಂಬರ್ ಕೊಡ್ಲಿಕ್ಕತ್ತಾರ. ಶರಣಾರ್ಥಿ. ಇನ್ನೊಬ್ರು ಯಾರಿಗೆ ಕರ್ಕೊಂಬಂದಿರ ಅವ್ರ ಹೆಸರು ಮತ್ತೆ ನಂಬರ್ ಕೊಡ್ರಿ. ಆಮೇಲೆ ಕೊಡ್ತೀರಾ? ಓಕೆ, ಯಾವ ಊರು ಅವ್ರದ್ದು? ಓಕೆ, ಆಯ್ತಾಯ್ತು, ನೋ ಪ್ರಾಬ್ಲಮ್. ಒಂದೇ ನಿಮಿಷ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ನಮ್ಮ ಹೆಣ್ಮಕ್ಳಿಗೆ ಸ್ಕೂಲಿಗೆ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಕಾಗ್ಯದ. ನಾನು ನಿರ್ಗಮಿಸ್ತಾ ಇದ್ದೇನೆ. ಮಂಗಳಾರತಿ ಮಾಡಿ ಶರಣಾರ್ಥಿ ಹೇಳಿ ತಾವು ಕಾರ್ಯಕ್ರಮ ಮುಗಿಸ್ಬೇಕಂತ ನಿರೂಪ ಕೊಟ್ಟು ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ 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 ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶರಣ ಶಿವ ಶಿವ.